ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ ಏಜ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಕಾಳಿ ಮಾತೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ತಿದೆ, ನಿಮ್ಮ ಲೈಫಲ್ಲಿ ಏನು ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಒಂದು ರೀಡಿಂಗ್ ವಾಚ್ ಮಾಡ್ತೀರಾ ಹಾಗಂತೂ ನಿಮಗೆ ಅನ್ವಯಿಸುತ್ತೆ. ಎಸ್, ಇದು ನಂಬರ್ 1 ಹಾಗೂ ನಂಬರ್ 2 ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ, ಯಾವುದನ್ನು ನೀವು ಚಾಯ್ಸ್ ಮಾಡ್ಕೋತೀರಾ. ಎಸ್, ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ಸ್ನ ಚಾಯ್ಸ್ ಮಾಡಿಕೊಡಿ. ಎಸ್, ಕಾಳಿ ಮಾತೆಯಿಂದ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ, ಚೇಂಜಸ್ ಹಾಗೂ ಏನು ಮಾಹಿತಿ ನಿಮಗೆ ಸಿಗ್ತಿದೆ ನೋಡೋಣ ಈ ಒಂದು ರೀಡಿಂಗಲ್ಲಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1 ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ನಂಬರ್ 1 ತುಂಬ ಲೈಫಲ್ಲಿ ಅಬ್ಸ್ಟಿಕಲ್ಸ್ನ ನೀವು ನೋಡ್ತಿದ್ದೀರಾ. ತುಂಬಾ ಯಾವುದೋ ವಿಚಾರಕ್ಕೆ ಡಿಸಪಾಯಿಂಟ್ ಆಗಿದ್ದೀರಾ. ನಂಬರ್ 1 ಈ ಒಂದು ವಿಚಾರದಿಂದ ನಿಮ್ಮ ಮನಸ್ಸಿಗೆ, ಮೈಂಡ್ಗೆ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ಯಾವ ಕೆಲಸದಲ್ಲೂ ನೀವು ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಅದು ಯಾವುದೋ ವಿಚಾರ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಕಾಳಿ ಮಾತೆ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನೀವು ಕ್ಷೇತ್ರ ಆಗಿರ್ಬೋದು, ಸ್ಥಳಗಳಿಗಾಗಿರಬಹುದು, ಅಥವಾ ಯಾವುದಾದ್ರೂ ಮನೆಗಳಿಗಾಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ, ಫ್ರೆಂಡ್ಸ್ ಮನೆಗೆ, ನೇಬರ್ಸ್ ಮನೆಗೆ ಏನಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಆಗ ಅಲ್ಲಿರುವಂತಹ ಆ ಒಂದು ಸ್ಥಳದಲ್ಲಿರುವಂತಹ ಒಂದು ಯಾವುದಾದ್ರೂ ಸ್ಟೋನ್ಸಿಂದ ಕೆತ್ತನೆ ಮಾಡಿರುವಂತಹ ಶಿಲೆ ಆಗಿರಬಹುದು, ಅಥವಾ ದೇವಸ್ಥಾನದಲ್ಲಾಗಿರ್ಬೋದು, ಎಲ್ಲಿ ಆಗಿರಬಹುದು, ನೀವೇನಾದರೂ ಈ ರೀತಿಯಾದ ಒಂದು ಶಿಲೆನ ನೀವು ನೋಡ್ತಿರ್ಬೋದು. ಹಾಗೆ ಅದು ನಿಮಗೆ ಮುಂಚೆನೇ ಕನಸಲ್ಲಿ ನಿಮಗೆ ಬಹಳಷ್ಟು ಸೂಚನೆಗಳನ್ನ ಕೊಟ್ಟಿರಬಹುದು. ನಂಬರ್ 1 ಕೊಡ್ತಿರಬಹುದು ಹಾಗೂ ಕೊಟ್ಟಿರಬಹುದು. ಈ ಹಿಂದೆ ಕೂಡ ನಿಮಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಿರೋ, ಅಂದರೆ ಕಂಬಗಳಿಗೆ ಕೆತ್ತನೆ ಮಾಡಿರ್ತಾರಲ್ಲ, ಆ ರೀತಿಯಾದ ಒಂದು ಶಿಲೆ, ಒಂದು ಹೆಣ್ಣು ದೇವರ ಒಂದು ಸೂಚನೆಗಳು ನಿಮಗೆ ಸಿಗ್ತಿರಬಹುದು. ನಂಬರ್ 1 ಹಾಗೆ ಆ ಒಂದು ಸೂಚನೆಗಳು ಏನು ಸಿಗ್ತಿದೆ ಅದು ನಿಮ್ಮ ಲೈಫಲ್ಲಿ ಆಗ್ತಿದೆ ಕೂಡ ಮುಂದಿನ ದಿನಗಳಲ್ಲಿ. ಹಾಗೂ ಈಗಿನ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗದೇ ಇರಬಹುದು. ಈ ಸೂಚನೆಗಳಂತೆ ನಿಮ್ಮ ಲೈಫಲ್ಲಿ ಆಗ್ತಿದೆ, ಒಳ್ಳೆಯ ಸೂಚನೆಗಳೇ ನಿಮಗೆ ಸಿಗ್ತಿದೆ, ಒಳ್ಳೆಯದೇ ಆಗ್ತಿದೆ, ಹಾಗೂ ಸುಧಾರಣೆನ ನೀವು ನೋಡ್ತಿದ್ದೀರ ನಿಮ್ಮ ಒಂದು ಬದುಕಲ್ಲಿ. ನಂಬರ್ 1 ಮುಂದಿನ ದಿನಕ್ಕೂ ಅದು ತುಂಬ ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿತಿದೆ. ನಿಮಗೆ ಸಿಕ್ಕಂತಹ ಮಾಹಿತಿ ಹಾಗೂ ನಿಮ್ಮ ಕನಸಿನಲ್ಲಿ ನೀವು ಮೆಡಿಟೇಷನಲ್ಲಾಗಿರ್ಬೋದು, ನೀವು ದೇವರ ಪೂಜೆ ಮಾಡುವಾಗಾಗಿರ್ಬೋದು, ಅಥವಾ ನಿಮಗೆ ಈ ಒಂದು ವಿಚಾರದಲ್ಲಿ ತುಂಬ ನಿಮಗೆ ಯಾತಕ್ಕಾಗಿ ಈ ಒಂದು ಸೂಚನೆಗಳು ಬರ್ತಿದೆ, ಹಾಗೂ ಈ ಸೂಚನೆಯಿಂದ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಕಾಳಿ ಮಾತೆ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಈ ಒಂದು ವಿಚಾರ ಯಾರ ಹತ್ರನೂ ಪ್ರಸ್ತಾಪ ಮಾಡಬೇಡಿ. ಬಿಕಾಸ್ ಕೆಲವು ಎನರ್ಜೀಸ್ ಹಾಗೂ ನಿಮ್ಮ ಬಗ್ಗೆ ಗೊತ್ತಿರೋದು, ಹಾಗೂ ನೀವು ಯಾರ ಹತ್ರ ಆದರೂ ಇದನ್ನು ಶೇರ್ ಮಾಡಿದರೆ ಸ್ವಲ್ಪ ಅಬ್ಸ್ಟಿಕಲ್ಸ್ ಆಗ್ತಿರ್ಬೋದು, ಅಥವಾ ನಿಮಗೆ, ನಿಮ್ಮ ಬಾಡಿಗೆ, ನಿಮ್ಮ ಮೈಂಡ್ಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ಸ್ವಲ್ಪ ಒಂದು ರೀತಿ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಅಥವಾ ವಾತಾವರಣ ಒಂದು ರೀತಿ ಕನ್ಫ್ಯೂಷನ್ಸ್ ಇರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಯಲ್ಲಿ ಕಿರಿಕಿರಿ ಅನ್ನಿಸ್ತಿರ್ಬಹುದು. ಬಿಕಾಸ್ ಎಲ್ಲರಿಗೂ ಎಲ್ಲ ಸೂಚನೆಯೂ ಭಗವಂತ ತಿಳಿಸೋಕ್ಕಾಗೋದಿಲ್ಲ. ಕೆಲವು ಸೂಚನೆಗಳನ್ನ ನಮಗೆ ಈ ರೀತಿ ಮುಖಾಂತರ ತಿಳಿಸ್ತಿರ್ಬಹುದು. ನಂಬರ್ 1 ಏನು ನಿಮಗೆ ಸೂಚನೆಗಳು ನಿಮ್ಮ ಮೆಡಿಟೇಷನಲ್ಲಿ, ಡ್ರೀಮಲ್ಲಿ ಸಿಗ್ತಿದೆ, ಯಾರಿಗೆ ಇದು ಅನ್ವಯಿಸುತ್ತೆ, ಇದು ಯಾರಿಗೆ ಕೇಳಬೇಕಾಗಿದೆ ಒಂದು ಮೆಸೇಜ್ ಅವ್ರಿಗಿದು ತಲುಪಲಿ. ಹಾಗೆ ಈ ಒಂದು ಮೆಸೇಜ್ ನಿಮಗೆ ಏನು ಸಿಗ್ತಿದೆ ನಂಬರ್ 1 ಅದರಿಂದ
ಇನ್ನಷ್ಟು ಎತ್ತರವಾಗಿ ಬೆಳೀತಿದ್ದೀರಾ. ನೀವು ಬೆಳೆಯೋ ಜೊತೆಗೆ ನಿಮ್ಮ ಸುತ್ತ ಇರುವ ಪರಿವಾರ ಜನಗಳು ಕೂಡ ಬೆಳೀತಿದ್ದಾರೆ. ಅವರ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಆಗಿರೋ ಪ್ರಾಬ್ಲಮ್ಸ್ ಎಲ್ಲವೂ ಸಾಲ್ವ್ ಆಗ್ತಿದೆ. ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಘಟನೆಗಳು ನಡೆದಿದೆ. ಒಳ್ಳೆ ಸಿಹಿ ಸುದ್ದಿಗಳನ್ನು ನೀವು ಕೇಳಿದ್ದೀರಾ, ಅದನ್ನು ಅನುಭವಿಸಿದ್ದೀರಾ. ಪಾಯಿಂಟ್ ನಂಬರ್ 1, ಮುಂದಕ್ಕೂ ಕೂಡ ನೀವೆಲ್ಲಾದರೂ ಒಂದು ಕಲ್ಲಿನ ಶಿಲೆ ಮಾಡಿರೋ ಆ ಕೆತ್ತನೆ ಮಾಡಿರೋದು, ಆ ಒಂದು ಶಿಲೆ ನೋಡಿದ ತಕ್ಷಣ ನಿಮಗೆ ತುಂಬಾ ಮೈಯೆಲ್ಲ ರೋಮಾಂಚನ ಅನ್ನಿಸ್ಬಹುದು. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಥವಾ ಈಗ ಆಲ್ರೆಡಿ ಆಗಿರಬಹುದು. ಪಾಯಿಂಟ್ ನಂಬರ್ 1, ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಅಬ್ಸರ್ವ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಿರಬಹುದು. ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿದರೆ ಇನ್ನಷ್ಟು ಸೂಚನೆಗಳು ನಿಮಗೆ ಸಿಗ್ತಿದೆ. ಎಸ್, ಲೆಟ್ಸ್ ಕ್ಯಾಟ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನೀರಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಫಸ್ಟ್ ಚಕ್ರಕ್ಕೆ ಸಂಬಂಧಪಟ್ಟಾಗೆ ಪಾಯಿಂಟ್ ನಂಬರ್ 1, ಯಾವುದು ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ಫಸ್ಟ್ ಚಕ್ರ ಹಾಗೂ ಸೆಕೆಂಡ್ ಚಕ್ರಾಗೆ, ಖಂಡಿತ ಅದರಿಂದ ಹೀಲಿಂಗ್ ಆಗ್ತಿದ್ದೀರಾ. ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಿದೆ. ನಿಮ್ಮ ಬಾಡಿ ಸ್ವಲ್ಪ ಈಟ್ ಇದೆ, ಸೊ ಉಷ್ಣದ ಪದಾರ್ಥನ ಸ್ವಲ್ಪ ಕಮ್ಮಿ ಮಾಡಿ. ಈಟ್ ಪದಾರ್ಥನ ತಿನ್ನಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಿವಸ ಅದನ್ನು ಅವಾಯ್ಡ್ ಮಾಡಿ. ಹೆಚ್ಚು ವಾಟರ್ನ ಕುಡೀರಿ, ಮೆಡಿಟೇಷನ್ ಮಾಡಿ. ನಿಮ್ಮ ಸುತ್ತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ಆಫ್ ನಿಮ್ಮ ಒಂದು ಸುತ್ತ ಇರುವಂತಹ ಜನಗಳ ದೃಷ್ಟಿ ನಿಮಗೆ ಸ್ವಲ್ಪ ಯಾವುದೇ ವಿಚಾರಕ್ಕೂ ಸ್ಪಂದಿಸೋಕ್ಕಾಗ್ತಿಲ್ಲ. ಅಥವಾ ನಿಮ್ಗೆ ಏನಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿಸೋದಾಗಲಿ ಅಥವಾ ನಿಮ್ಗೆ ಏನಾದರೂ ಕೇಳೋದೇ ಆಗಲಿ ಅಥವಾ ನೀವು ಯಾವುದೇ ಒಂದು ಕೆಲಸದ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲೂ ಕೂಡ ನಿಮಗೆ ಯಾವುದ್ರ ಕಡೆಯೂ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಯಾವ ಕೆಲಸನ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಯಾಕೋ ನಿಮಗೆ ತುಂಬ ಟಯರ್ಡ್ ಅನಿಸ್ತಿದೆ ಹಾಗೂ ನಿಮ್ಮ ದೇಹ ತುಂಬ ಸುಟ್ಟಂಗೆ ಆಗ್ತಿದೆ, ತುಂಬ ಬಿಸಿ ಅನ್ನಿಸ್ತಿದೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾವುದ್ರ ಕಡೆಯೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಈ ಹಿಂದೆ ಕೂಡ ನಿಮ್ಮ ಒಂದು ಬಾಡಿಯಲ್ಲಿ ಈ ರೀತಿಯಾದ ಒಂದು ವೈಬ್ರೇಷನ್ಸ್ ಆಗಿದ್ದೆ. ಮುಂದಿನ ದಿನಗಳಲ್ಲೂ ಈ ರೀತಿ ಆಗಬಹುದು. ಬಿಕಾಸ್ ಕೆಲವು ಸ್ಥಳಗಳಿಗೆ ನೀವು ಏನು ವಿಸಿಟ್ ಮಾಡ್ತಿದ್ದೀರಾ ಆ ಸ್ಥಳಕ್ಕೂ ನಿಮಗೂ ಸರಿ ಹೊಂದುತ್ತಿಲ್ಲದೆ ಇರಬಹುದು. ಆ ಎನರ್ಜೀಸ್, ಆ ಸರೌಂಡಿಂಗ್, ಆ ವಾತಾವರಣ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೆ ಆಗಿರ್ಬೋದು, ನೀವೆಲ್ಲಾದರೂ ಹೊರಗಡೆ ಹೋಗೋದಾಗಿರಬಹುದು, ಏನೇ ಆ ಪ್ಲೇಸಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆ ಸ್ಥಳ ಸರಿಯಾಗಿ ಎನರ್ಜೀಸ್ ನಿಮಗೆ ಆ ಎನರ್ಜೀಸ್ ಹೊಂದುತ್ತಿಲ್ಲ. ಆದ ಕಾರಣದಿಂದ ನೀವು ಆ ಸ್ಥಳಕ್ಕೆ ಹೋಗಿ ಬಂದ ಮೇಲಿಂದ ನಿಮಗೆ ಈ ರೀತಿಯಾದ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. ಪಾಯಿಂಟ್ ನಂಬರ್ 1, ಇದನ್ನು ನೀವು ಅಬ್ಸರ್ವ್ ಮಾಡಿಲ್ಲದೆ ಇರ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಈ ಎಲ್ಲ ಟೆನ್ಷನಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ನಿಮಗೆ ಕೆಲವು ಸೂಚನೆಗಳು ಸಿಗ್ತಿದೆ ಅಂತ ನಾನು ಆಗಲೇ ಹೇಳಿದಾಗೆ ಪಾಯಿಂಟ್ ನಂಬರ್ 1, ಆ ಒಂದು ಸೂಚನೆನ ನಿಮಗೆ ತಡೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಕೆಲವು ವ್ಯಕ್ತಿಗಳದ್ದಾಗಿದೆ. ಬಿಕಾಸ್ ನೀವು ಯಾರ ಹತ್ರ ಶೇರ್ ಮಾಡಿದ್ದೀರಾ ಅದು ನಿಮಗೆ ಸಿಗಬಾರ್ದು ಅನ್ನೋ ಒಂದು ಮೆಸೇಜಸ್ ನಿಮ್ಗೆ ಏನು ಬರ್ತಿದೆ ಅದು ನಿಮ್ಗೆ ಸಿಗಬಾರ್ದು ಅನ್ನೋ ಒಂದು ಅಡೆತಡೆಗಳನ್ನ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಕುಟುಂಬದ ಮೇಲೂ ಕೂಡ ಸ್ವಲ್ಪ ಕೆಟ್ಟ ದೃಷ್ಟಿ ಕೂಡ ಇದೆ. ಮನಸ್ತಾಪಗಳು, ಮನಸ್ಸಿಗೆ ಯಾಕೋ ವಾತಾವರಣ ಯಾಕೋ ಒಂದು ರೀತಿ ನಿಮಗೆ ಟೈರ್ಡ್ನೆಸ್ ಅನ್ನಿಸ್ತಿದೆ, ಸಮಾಧಾನ ಅನ್ನಿಸ್ತಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹೆಚ್ಚಾಗಿ ನೀವು ನಿದ್ರೆನೂ ಮಾಡ್ತಿಲ್ಲ, ಊಟನೂ ಮಾಡ್ತಿಲ್ಲ, ಮನಸ್ಸು ಬಿಚ್ಚಿ ಮಾತಾಡ್ತೂ ಇಲ್ಲ. ಒಂದು ರೀತಿ ತುಂಬ ಸ್ಟ್ರೆಸ್ಸಲ್ಲೇ ಇದ್ದೀರಾ, ತುಂಬ ಯಾವುದೋ ಬೇರೆ ಆಲೋಚನೆಯಲ್ಲಿದ್ದೀರಾ. ಒಂದು ದೊಡ್ಡ ಬಂಡೆಕಲ್ಲು ತಲೆ ಮೇಲಿದೆ ಅನ್ನೋ ಅಷ್ಟು ಭಾರ ಟೆನ್ಷನ್ ನಿಮ್ಮ ತಲೆಯಲ್ಲಿದೆ, ನಿಮ್ಮ ಮನಸ್ಸಲ್ಲಿದೆ. ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನೀವು ಮಾಡಬೇಕಾಗಿರೋದು ಪಾಯಿಂಟ್ ನಂಬರ್ 1, ಮುಂದಿನ ದಿನಗಳಲ್ಲಿ ಈ ಅಮಾವಾಸ್ಯೆ ದಿವಸ ಆಗಿರಬಹುದು ಅಥವಾ ಮುಂದಿನ ಅಮಾವಾಸ್ಯೆ ಆಗಿರಬಹುದು ಅಥವಾ ನಿಮಗೆ ಅಮಾವಾಸ್ಯೆ ಆಗಲಿಲ್ಲ ಹೋಗಲಿಕ್ಕೆ ಶುಕ್ರವಾರ ಆಗಿರಬಹುದು, ಯಾವುದಾದ್ರೂ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈ ಹಸ್ತದಿಂದ ಯಾವುದಾದ್ರೂ ಕೆಂಪು ಗುಲಾಬಿನ ದೇವರಿಗೆ ಅರ್ಪಣೆ ಮಾಡಿ. ಕೆಂಪು ಗುಲಾಬಿನ ಒಂದು ಕೈ ಇಡಿ, ನಿಮ್ಮ ಕೈಯಲ್ಲಿ ಎಷ್ಟು ಇಡಿ ಸಿಗುತ್ತೋ ಅಷ್ಟು ಇಡಿನ ನೀವು ತಗೊಂಡು ದೇವರಿಗೆ ಕೊಡಿ. ಖಂಡಿತ ಸಂಕಲ್ಪ ಮಾಡಿಕೊಡಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ. ಈ ಎಲ್ಲ ನೆಗೆಟಿವಿಟಿ ದೃಷ್ಟಿಯಿಂದ ಹೊರಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನೀವು ಪ್ರಾರ್ಥನೆನ ಮಾಡಿ. ಖಂಡಿತ ಈ ಡಿಸ್ಟರ್ಬೆನ್ಸಿಂದ, ಈ ಕೆಟ್ಟ ದೃಷ್ಟಿಯಿಂದ ಎಲ್ಲದರಿಂದ ಹೊರಗಡೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಕೆಲವು ವಿಚಾರಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೇಕಿದೆ. ಸ್ವಲ್ಪ ಕೇರ್ಲೆಸ್ ಮಾಡ್ತಿದ್ದೀರಾ ಅನಿಸುತ್ತೆ ಕೆಲವು ವಿಚಾರಗಳಲ್ಲಿ. ಯಾವುದು ನಿಮಗೆ ಸೂಚನೆ ಸಿಗ್ತಿದೆ, ಯಾವ ವಿಚಾರದಲ್ಲಿ ನೀವು
ಎಲ್ಲಿ ಗಂಭೀರವಾಗಿ ನೀವು ವಿಚಾರಗಳನ್ನ ತಗೊಳ್ಬೇಕಿದೆ ಅದನ್ನು ನೀವು ಸ್ವಲ್ಪ ಆಸ್ತಿವಾಗಿ ತಗೋತಿರ್ಬೋದು, ಅಥವಾ ಇದೆಲ್ಲ ನಿಜವಾಗ್ಲೂ ನಾನು ಒಂದು ಮನಸ್ಥಿತಿಯಲ್ಲಿ ಇರಬಹುದು, ಯಾರಿಗೆ ಇದನ್ನು ವಯಸ್ಸುತ್ತೋ ಅವ್ರು ಮಾತ್ರ ತಗೊಳ್ಳಿ. ಈ ಎಲ್ಲದರಿಂದನೂ ನೀವು ಬಿಡುಗಡೆ ಆಗ್ತಿದ್ದೀರಾ. ನೀವು ಇನ್ನಷ್ಟು ವಿಶೇಷವಾದ ವ್ಯಕ್ತಿ ಆಗುವಂತಹ ಸಮಯ ಬಂದಿದೆ. ಹಾಗೆ ನೀವು ತಗೊಂಡಿರೋ ದಾರಿನೇ ಬೇರೆ, ಇಲ್ಲಿ ಕಾಳಿ ಮಾತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ದಾರಿನೇ ಬೇರೆ ಇದೆ. ಹಾಗೆ ತುಂಬ ಹೀಲಿಂಗ್ ಆಗ್ತಿದೆ ನಿಮ್ಮ ಬಾಡಿ. ಸ್ವಲ್ಪ ಕೆಲವು ವಿಚಾರಗಳಲ್ಲಿ ನಿಮಗೆ ಫಾಸ್ಟಾಗಿ ಮೂಮೆಂಟ್ ಆಗ್ತಿಲ್ಲ ಅಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಚರ್ಚೆಗಳಾಗಬೇಕಾಗಿರ್ಬೋದು, ಇನ್ನಷ್ಟು ನೀವು ತಿಳಿಬೇಕಾಗಿರ್ಬೋದು, ಇನ್ನಷ್ಟು ನಿಮಗೆ ಅರ್ಥ ಆಗಬೇಕಾಗಿರಬಹುದು. ಯಾವುದೇ ಕೆಲಸ ಆಗಲಿ, ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕಾಗಲಿ, ಯಾವುದೇ ಒಂದು ವಿಚಾರ ಆಗಲಿ, ನಿಮ್ಮ ಪರ್ಸನಲ್ ಮ್ಯಾಟರ್ಸ್ ಇರಲಿ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಿರೋದಾಗಲಿ, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಇನ್ನಷ್ಟು ಗಂಭೀರ ಬೇಕಿದೆ, ಇನ್ನಷ್ಟು ವಿಚಾರಗಳಲ್ಲಿ ನೀವು ಗಮನ ಕೊಡಬೇಕಿದೆ. ಹಾಗೂ ಅದು ಇಷ್ಟು ಲೇಟಾಗಿ ಯಾಕೆ ಆಗ್ತಿದೆ, ಇಷ್ಟು ತಡ ಯಾಕೆ ಆಗ್ತಿದೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಪಾಯಲ್ ನಂಬರ್ 1, ಅದಕ್ಕೆ ಇನ್ನಷ್ಟು ಸಮಯ ಬೇಕಿದೆ, ಇನ್ನಷ್ಟು ನೀವು ತಿಳಿಬೇಕಾಗಿದೆ. ನೀವು ಆ ದಾರಿಯಲ್ಲಿ ನಡೀತಿದ್ದೀರಾ, ನಿಮ್ಮನ್ನು ಆ ದಾರಿಯಲ್ಲಿ ಕಾಳಿ ಮಾತೆ ನಡೆಸ್ತಿದ್ದಾರೆ. ಆ ಒಂದು ಹೀಲಿಂಗ್ ನಿಮಗೆ, ನಿಮ್ಮ ಬಾಡಿಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಸುತ್ತ ಪರಿವಾರಕ್ಕೆ ಆಗ್ತಿದೆ. ಏನು ನೆಗೆಟಿವಿಟಿ ದೃಷ್ಟಿಗಳಿದೆ ಅಥವಾ ನಿಮಗೆ ಏನು ಸೂಚನೆಗಳು ಬರ್ತಿದೆ ಅದನ್ನು ನಿಮಗೆ ತಿಳಿಬಾರ್ದು ಅಂತ ತಡೆ ಹಾಕ್ತಿರುವಂತಹ ವ್ಯಕ್ತಿಗಳಿಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಿಂದನೇ ಆ ವ್ಯಕ್ತಿಗಳಿಗೂ ಕೆಲವು ಇಷ್ಟು ವಿಚಾರಗಳನ್ನ ನೀವು ತಿಳಿಸ್ತಿದ್ದೀರಾ. ನಿಮ್ಮ ಒಂದು ವಿಚಾರಗಳು ಹಾಗೂ ಅವರ ಒಂದು ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಕೂಡ ಆಗ್ತಿದೆ. ನಿಮ್ಮ ಶತ್ರು ಆಗಿರಬಹುದು ಅಥವಾ ನಿಮ್ಮ ವಿಚಾರನ ತಿಳಿದಿರೋ ವ್ಯಕ್ತಿಗಳಿಗೆ ಜಲಸಿ ಪಡ್ತಿರೋ ವ್ಯಕ್ತಿಗಳಿಗಾಗಿರ್ಬೋದು, ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರೋ ವ್ಯಕ್ತಿಗಳಿಗಾಗಿರ್ಬೋದು, ಅವರೊಂದು ರೀತಿ ಪ್ರಾಬ್ಲಮ್ಸ್ ಇರ್ಬೋದು, ಅವರ ಒಂದು ರೀತಿ ಸಮಸ್ಯೆಗೆ ನೀವು ದಾರಿನ ತೋರಿಸ್ಕೊಡ್ತಿದ್ದೀರಾ. ಪಾಯಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಯಾರಾದರೂ ನಿಮ್ಮ ಹಣೆಗಾಗಿರಬಹುದು ಅಥವಾ ನಿಮ್ಗೆ ಯಾವುದಾದ್ರೂ ದೇವರ ಕುಂಕುಮ ಆಗಿರಬಹುದು, ಅದನ್ನು ನಿಮಗೆ ಕೊಟ್ಟರೆ ಅದನ್ನು ನೀವು ಇಡಬೇಕೋ ಬೇಡವೋ ಅನ್ನೋ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಇಡೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಪಾಯಲ್ ನಂಬರ್ 1, ಬಿಕಾಸ್ ಅದು ದೇವರಿಗೆ ಸಂಬಂಧಪಟ್ಟಿರೋ ಹೆಸರಾಗಿದೆ ಅಷ್ಟೇ, ಅದು ದೇವರಿಗೆ ಸಂಬಂಧಪಟ್ಟಿರೋದಲ್ಲ. ನಿಮ್ಮನ್ನು ಬ್ಲಾಕ್ ಮಾಡುವಂತಹ ಒಂದು ದಾರಿ ಆಗಿರ್ಬೋದು, ಅದಕ್ಕೆ ದೇವರ ನೆಪ ಹೆಸರನ್ನು ತೊಗೊತಿದ್ದಾರೆ ಅಷ್ಟೆ. ಬಟ್ ನಿಮ್ಮನ್ನು ಬ್ಲಾಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೆಲವು ವ್ಯಕ್ತಿಗಳಿಗೆ ಆಗಿದೆ. ಪಾಯಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಎಷ್ಟೇ ಒಳ್ಳೆಯವರೇ ಆಗಿರಲಿ, ನಿಮಗೆ ತುಂಬ ಪರಿಚಿತರೇ ಆಗಿರಲಿ, ಯಾರಿಂದನೂ ನಿಮ್ಮ ಹಣೆಗೆ ಕುಂಕುಮ ತಿಲಕ ಏನಿದೆ ಅದನ್ನು ನೀವು ಇಡಿಸ್ಕೋಬೇಡಿ, ಅದನ್ನು ತಗೋಬೇಡಿ. ನಿಮ್ಗೆ ಅನುಮಾನ ಅನಿಸಿದ್ರೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿ, ನನಗೆ ಇಷ್ಟ ಆಗೋದಿಲ್ಲ ಅಂತ ನೀವು ಹೇಳಿ. ಸೊ ಕೆಲವು ವಿಚಾರಗಳಲ್ಲಿ ನೀವು ತುಂಬ ಗಮನ ಕೊಡಬೇಕಿದೆ. ಆ ಗಮನ ನೀವು ಹರಿಸ್ತಾ ಇಲ್ಲದೆ ಇರ್ಬೋದು, ಆ ಹರಿಸೋದಕ್ಕೆ ನಿಮಗೆ ಮೈಂಡ್ ಓಡದೇ ಇರಬಹುದು. ಮುಂದಿನ ದಿನಗಳಲ್ಲಿ ದಾರಿ ತೋರಿಸ್ತಿದ್ದಾರೆ ಇಲ್ಲಿ ಕಾಳಿ ಮಾತಾ ತಾಯಿ. ಎಸ್, ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳು, ಚಿನ್ನ ಆಗಿರಬಹುದು, ಬೆಳ್ಳಿ ಆಗಿ, ನಿಮ್ಮ ಒಂದು ಕಿವಿ ಓಲೆಗೆ ಸಂಬಂಧಪಟ್ಟಾಗ ಏನಾದರೂ ನೀವು ಅದು ಏನಾದರೂ ಕಾಣೆ ಆಗಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಕಾಣೆ ಆಗಿದ್ರೆ ಖಂಡಿತ ಅದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗುವಂಥದ್ದಿದೆ. ಆ ನೆಗೆಟಿವಿಟಿ ಆಗದೇ ಇರೋ ರೀತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ವಸ್ತುನ ಯಾರು ಇಸ್ಕೋತಿದ್ದಾರೆ ಅಥವಾ ಅದನ್ನು ನಿಮ್ಮ ಮನೆಯಿಂದನೇ ಯಾರು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದರಿಂದನೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕಿದೆ. ನೀವು ಎಲ್ಲರನ್ನೂ ತುಂಬ ಬ್ಲೈಂಡಾಗಿ ನಂಬೇಡಿ. ಪಾಯಲ್ ನಂಬರ್ 1, ಎಸ್, ಒಂದಿಷ್ಟು ಶಕ್ತಿ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮಲ್ಲಿ ಒಂದಿಷ್ಟು ಒಳ್ಳೆ ಚೇಂಜಸ್ ಆಗ್ತಿದೆ. ಹಾಗೆ ನಿಮಗೆ ಒಂದಿಷ್ಟು ಹೊಸ ಸೂಚನೆಗಳು ಬರ್ತಿದೆ. ನಿಮ್ಮ ಲೈಫಿಗೆ ಸಂಬಂಧಪಟ್ಟಾಗೆ ಒಂದೊಳ್ಳೆ ನಿರ್ಧಾರ ತಗೊಳ್ಳುವಂತಹ ದಾರಿ ನಿಮ್ಗೆ ಸಿಗ್ತಿದೆ. ಹಾಗೆ ಯಾವುದರಲ್ಲಿ ನಿಮ್ಗೆ ತಡ ಆಗ್ತಿದೆ ಅದು ತಡ ಆಗ್ತಿಲ್ಲ, ನಿಮಗೆ ಹೀಲಿಂಗ್ ಆಗ್ತಿದೆ. ಹಾಗೆ ಆ ವಿಚಾರದಲ್ಲಿ ಇನ್ನಷ್ಟು ನೀವು ಕಾನ್ಫಿಡೆನ್ಸ್ ಇಲ್ಲದೆ ಇರಬಹುದು. ಪಾಯಲ್ ನಂಬರ್ 1, ಈ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಆ ವಿಚಾರದಲ್ಲಿ ಬಹಳಷ್ಟು ದೃಢವಾದ ನಿರ್ಧಾರನ ತಗೋತಿದ್ದೀರಾ. ಹಾಗೆ ಇನ್ನಷ್ಟು ಆತ್ಮೀಯತೆ ಹೆಚ್ಚಾಗ್ತಿದೆ, ನಿಮ್ಮ ಕುಟುಂಬದ ಜೊತೆ ಪ್ರೀತಿ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ಕಾನ್ವರ್ಸೇಷನ್ ಹೆಚ್ಚಾಗ್ತಿದೆ, ಇನ್ನಷ್ಟು ಮಾತಾಡ್ತಿದ್ದೀರಾ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ.
ಹಾಗೆ ನಿಮಗೆ ಬರ್ತಾ ಇರುವಂತಹ ಸೂಚನೆಗಳಾಗಿರ್ಬೋದು, ನಿಮಗೆ ಆಗ್ತಿರೋ ಅನುಭವಗಳಾಗಿರ್ಬೋದು, ದಿನನಿತ್ಯ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನು, ಅಥವಾ ನಿಮ್ಗೇನು ಸೂಚನೆಗಳು ಬರ್ತಿದೆ ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಏನಾಗ್ತಿದೆ ಅದನ್ನು ನೀವು ಒಂದು ಡೈರಿಯಲ್ಲಿ ಬರೆದಿಡಿ. ಬಿಕಾಸ್ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಉಪಯೋಗ ಆಗಬಹುದು. ಪಾಲ್ ನಂಬರ್ 1, ಎಸ್, ಯಾವುದೇ ಒಂದು ನೀರಿಗೆ ಸಂಬಂಧಪಟ್ಟಾಗೆ ಎಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು, ಒಂದು ನೇಚರ್ಸ್ ಆ್ಯಂಡ್ ಪ್ಲೇಸಸಲ್ಲಿ ಎಲ್ಲಿ ನೀರು ಹರಿದು ಬರ್ತಿದೆ ಆ ಒಂದು ಸ್ಥಳದಲ್ಲಿ ನೀವು ಆ ಒಂದು ಸ್ಥಳದಲ್ಲಿ ಇದ್ದೊಂದು ನೀರನ್ನ ಮುಟ್ಟಿ ಪ್ರಾರ್ಥನೆ ಮಾಡಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಗಂಗಾ ಮಾತೆ ತಾಯಿ ಕೊಡ್ತಿದ್ದಾರೆ. ಬಿಕಾಸ್ ಕೆಲವು ವಿಚಾರಗಳಲ್ಲಿ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹಾಗೆ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗುವಂತಹ ದಾರಿ ಹಾಗೂ ಸುದ್ದಿಗಳು ಹಾಗೂ ನಿಮ್ಮ ಲೈಫಲ್ಲಿ ಆಗಬೇಕಾಗಿರೋ ಘಟನೆಗಳು ಇಲ್ಲಿ ಗಂಗಾ ಮಾತೆ ಕೊಡ್ತಿದ್ದಾರೆ. ಎಸ್, ಪಾಲ್ ನಂಬರ್ 1, ನಿಮ್ಮ ಒಂದು ಶತ್ರುವಿಗೆ ಸಂಬಂಧಪಟ್ಟಾಗೆ ಪಾಲ್ ನಂಬರ್ 1, ನಿಮ್ಮ ಕೆಲಸಕ್ಕೆ ಯಾಕೆ ತಡ ಆಗ್ತಿದೆ ಹಾಗೂ ಆ ವ್ಯಕ್ತಿಗಳು ನಿಮಗೆ ಯಾಕೆ ಟಾರ್ಗೆಟ್ ಮಾಡಿ, ನಿಮಗೆ ಯಾಕೆ ನೋವು ಮಾಡ್ತಿದ್ದಾರೆ, ನೀವು ಅವ್ರಿಗೇನು ಮಾಡದೆ ಹೋದರೂ ನಿಮ್ಮ ಲೈಫಿಗೆ ಯಾಕೆ ಇಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಜಲಸಿ ಇದೆ. ನೀವು ತುಂಬ ಮುಂದುವರಿತಿದ್ದೀರಾ, ಹಾಗೆ ನಿಮಗೆ ದೈವದ ಆಶೀರ್ವಾದ ಹೆಚ್ಚಾಗಿದೆ. ಹಾಗೆ ಅವ್ರು ಏನೇ ಮಾಡಿದ್ರು ನಿಮ್ಮನ್ನು ಕುಗ್ಗಿಸೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಆಲೋಚನೆ, ಥಾಟ್ಸ್ ಅವ್ರದ್ದಾಗಿದೆ. ಬಟ್ ನಿಮ್ಮ ಆಲೋಚನೆ, ನಿಮ್ಮ ದಾರಿ, ನಿಮ್ಮ ಒಂದು ಗೋಲ್ ರೀಚ್ ಆಗಬೇಕು ಅನ್ನೋ ಉದ್ದೇಶ. ಪಾಲ್ ನಂಬರ್ 1, ಖಂಡಿತ ಏನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಟಯರ್ಡ್ನೆಸ್, ಸುಸ್ತಾಗ್ತಿದೆ, ದೇಹ ತುಂಬ ಬಿಸಿ ಅನ್ನಿಸ್ತಾ ಇದೆ, ಹಾಗೆ ಶಿವರಿಂಗ್ ಆಗ್ತಿದೆ, ಹಾಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿಲ್ಲ. ಏನೇ ಕೆಲಸ ಮಾಡಿದ್ರು ಅಥವಾ ನಿಮಗೆ ಯಾವುದೇ ಒಂದು ವಸ್ತುನ, ನಿಮ್ಗೆ ಇಷ್ಟ ಆಗಿರೋ ವಸ್ತುನ ನಿಮ್ಮ ಕಣ್ಮುಂದೆ ತಂದಿಟ್ಟರು ಆ ವಸ್ತುನೂ ನಿಮಗೆ ಯಾಕೋ ಒಂದು ರೀತಿ ಎಂಜಾಯ್ ಮಾಡ್ತಿಲ್ಲ. ನೀವು ನಿಮ್ಮ ಕುಟುಂಬಕ್ಕೋಸ್ಕರ ನೀವು ತುಂಬ ಹ್ಯಾಪಿಯಾಗಿ ಕಾಡಿಸ್ಕೊತಿದ್ದೀರಾ. ಏನೂ ಆಗ್ತಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಇದ್ದೀರಾ ಪಾಲ್ ನಂಬರ್ 1. ಬಟ್ ನಿಮ್ಮ ಮನಸ್ಸಲ್ಲಿರುವಂಥ ಆಲೋಚನೆ, ಯೋಚನೆಗಳು, ಚಿಂತೆಗಳು ಎಲ್ಲವೂ ರಿಲ್ಯಾಕ್ಸ್ ಆಗ್ತಿದೆ. ಆ್ಯಂಡ್ ಅದರಿಂದ ನೆಗೆಟಿವಿಟೀಸಿಂದ, ಆ ದೃಷ್ಟಿಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಪಾಲ್ ನಂಬರ್ 1, ನಿಮ್ಮ ಮನೆಯಲ್ಲಿ ಯಾವುದು ಸಾಕಿರೋ ಪ್ರಾಣಿಗಳಿಲ್ಲ ಅಥವಾ ನಿಮ್ಮ ಮನೇಲಿ ಫಿಶಸ್ ಇಲ್ಲ ಅಂದರೆ ಒಂದು ಬೌಲಲ್ಲಿ ಫಿಶ್ನ ತಂದಿಡಿ. ಖಂಡಿತ ನಿಮಗೆ ಏನು ನೆಗೆಟಿವಿಟಿ ತಾಗುತ್ತೆ ಅದು ಅಲ್ಲಿ ಹೋಗುತ್ತೆ. ಪಾಲ್ ನಂಬರ್ 1, ಎಸ್, ಇನ್ನಷ್ಟು ವಿಚಾರಗಳಲ್ಲಿ ಗಮನ ಕೊಡಬೇಕಿದೆ, ಜಾಗೃತವಾಗಿರಬೇಕಿದೆ. ಹಾಗೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾರಿಗೆ ಸಹಾಯ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಪಾಲ್ ನಂಬರ್ 1ಗೆ ಯಾವುದಾದ್ರೂ ಹೊಸ ವ್ಯಕ್ತಿಯಿಂದ ನೀವು ಆ ವ್ಯಕ್ತಿ ನಿಮಗೆ ಸಹಾಯನ ಕೇಳಬಹುದು. ಆ ವ್ಯಕ್ತಿ ನಿಮಗೆ ಪರಿಚಯ ಆಗಿ 1 ದಿವಸ ಆಗಿರ್ಬೋದು ಅಥವಾ 1 ಅವರ್ ಆಗಿರ್ಬೋದು, ಆಗಲೇ ನಿಮ್ಮಿಂದ ಸಹಾಯನ ಕೇಳ್ತಿದ್ದಾರೆ. ಬಿಕಾಸ್ ಒಂದು ರೀತಿ ಆ ವ್ಯಕ್ತಿ ನಿಮ್ಮ ಒಂದು ಎನರ್ಜೀಸ್ನ ಟೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನು ಬೇರೆ ವ್ಯಕ್ತಿಗಳು, ನಿಮಗೆ ಗೊತ್ತಿರೋ ವ್ಯಕ್ತಿಗಳು ಆ ವ್ಯಕ್ತಿಯಿಂದ ಸಹಾಯನ ಪಡೆಯಲಿಕ್ಕೆ ಏನಾದರೂ ದಾರಿನ ಕೇಳ್ತಿರಬಹುದು. ಪಾಲ್ ನಂಬರ್ 1, ಬಿಕಾಸ್ ನಿಮ್ಮ ಎನರ್ಜೀಸ್ ಆ ವ್ಯಕ್ತಿಗಳಿಗೆ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇನ್ನಷ್ಟು ಯೋಚನೆಗಳನ್ನ ಮಾಡ್ತಿದ್ದಾರೆ. ನೀವು ಮುಟ್ಟಿರುವಂತಹ ವಸ್ತುಗಳಿಂದನೂ ಕೂಡ ನೆಗೆಟಿವಿಟಿ ಮಾಡಲಿಕ್ಕೆ ಆಲೋಚಿಸ್ತಿರ್ಬೋದು. ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಯಾರ ಮೇಲೆ ನಿಮ್ಗೆ ಡೌಟ್ ಇದೆ ಆ ವ್ಯಕ್ತಿಗೆ ನಿಮ್ಮ ವಸ್ತುಗಳಾಗಿರಲಿ, ನಿಮ್ಮ ಥಿಂಗ್ಸಸ್ ಆಗಿರಲಿ, ಯಾವುದನ್ನು ನೀವು ಅವ್ರಿಗೆ ಕೊಡಲಿಕ್ಕೆ ಹೋಗಬೇಡಿ. ಎಸ್, ನಿಮ್ಮ ಒಂದು ರಕ್ಷಣೆಗೆ ಖಂಡಿತ ಯಾವುದಾದ್ರೂ ನಿಮ್ಮ ಕೈಯಲ್ಲಿ ದಾರ, ಏನಾದರೂ ದೇವರಿಗೆ ಸಂಬಂಧಪಟ್ಟಿರೋ ತಾಯ್ತ ಆಗಿರ್ಬೋದು, ಅಂತರ ನೀವೇನು ಕಟ್ಟಿಲ್ಲ, ಅದ್ರ ಮೇಲೆ ನಾವು ಬಿಲೀವ್ ಮಾಡಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಆಂಜನೇಯ ಸ್ವಾಮಿಯ ದಾರ ಏನಾದರೂ ನೀವು ಕಟ್ಕೊಡಿ. ಖಂಡಿತ ದೃಷ್ಟಿ ನಿಮಗೆ ಬೇಗ ತಾಗೋದಿಲ್ಲ. ಪಾಲ್ ನಂಬರ್ 1, ಎಸ್, ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಆ ಟ್ರಾವೆಲಿಂಗಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಹ್ಯಾಪಿನೆಸ್ ಇದೆ. ಇನ್ನಷ್ಟು ಸಮಯ ಬೇಕಿದೆ ಇನ್ನಷ್ಟು ವಿಚಾರಗಳನ್ನ ತಿಳಿಲಿಕ್ಕೆ. ಹಾಗೆ ಹಳೆ ಘಟನೆಗಳು ಏನಿದೆ ನಿಮ್ಮ ಲೈಫಲ್ಲಿ, ಯಾವುದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ, ಅದರಿಂದ ನಾನು ಹೊರಗಡೆ ಬರೋಕ್ಕೆ ಆಗ್ತಿಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಖಂಡಿತ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಗುರಿ, ನಿಮ್ಮ ಆಲೋಚನೆ ಸರಿಯಾದ ದಾರಿಯಲ್ಲೇ ಇದೆ.
ಮಧ್ಯದಲ್ಲಿ ಬರ್ತಿರೋ ವ್ಯಕ್ತಿಗಳ ಆಲೋಚನೆ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತಾ ಇರೋದು ಅದು ಬೇರೆ ರೀತಿಯಾಗಿ ನಿಮಗೆ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ. ಎಸ್, ಫೈಲ್ ನಂಬರ್ 1. ಹಾಗೆ ಇಲ್ಲಿ ಪ್ರಾಣಿನ ಬಲಿ ಕೊಟ್ಟಿರುವ ಒಂದು ನೆಗೆಟಿವಿಟೀಸ್ ನಿಮಗೆ ಆಗಿರ್ಬೋದು. ಆ ಒಂದು ಪ್ರಾಣಿನ ನಿಮಗೆ ನಿಮ್ಮ ಕೆಲಸಗಳು ಅಡೆತಡೆ ಆಗಬೇಕು, ಹಾಗೂ ನಿಮಗೆ ಸ್ಟ್ರಕ್ ಆಗಬೇಕು ಫೈನಾನ್ಷಿಯಲಿ, ನಿಮ್ಮ ಕೆಲಸದಲ್ಲಿ ಸ್ಟ್ರಕ್ ಆಗಬೇಕು, ನಿಮ್ಮ ಮಕ್ಕಳಿಗೆ ಸ್ಟ್ರಕ್ ಆಗಬೇಕು, ಯಾವುದೇ ಕಡೆಯೂ ಮೂಮೆಂಟ್ಸ್ ಆಗಬಾರ್ದು ಅನ್ನೋವಂಥ ನೆಗೆಟಿವಿಟೀಸ್ನ ಮಾಡಿದರೆ ಆ ನೆಗೆಟಿವಿಟೀಸಿಂದ ಮುಂದಿನ ದಿನಗಳಲ್ಲಿ ಕಾಳಿ ಮಾತೆ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಎಸ್, ಫೈಲ್ ನಂಬರ್ 1. ಈ ಒಂದು ಏನು ನೆಗೆಟಿವಿಟಿ ಮಾಡಿದ್ದಾರೆ ಪ್ರಾಣಿಯಿಂದ, ಆ ನೆಗೆಟಿವಿಟಿನ ನೀವು ರಿಮೂವ್ ಮಾಡ್ತಿದ್ದೀರಾ. ಎಸ್, ಇಲ್ಲಿ ಫೈಲ್ ನಂಬರ್ 1ಗೆ ಮುಂದಿನ ದಿನಗಳಲ್ಲಿ ಈ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿದೆ. ಇನ್ನು 21 ಡೇಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಯಾವುದಾದ್ರೂ ಕ್ಷೇತ್ರ ನೀವು ಟ್ರಾವೆಲ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನೆ ದೇವರ ದರ್ಶನ ಆಗಿರಬಹುದು, ಅಥವಾ ಯಾವುದಾದ್ರೂ ದೇವರ ಹರಕೆನ ನೀವು ತೀರಿಸಲಿಕ್ಕೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಹೋಗ್ತಿರ್ಬೋದು. ಆ ಸ್ಥಳ ನಿಮಗೆ ಬಹಳಷ್ಟು ನೆಗೆಟಿವಿಟೀಸ್ನ ರಿಮೂವ್ ಮಾಡ್ತಿದೆ. ಯಾವುದೇ ಒಂದು ಪುಣ್ಯಕ್ಷೇತ್ರ ದರ್ಶನ ನೀವು ಮಾಡಿದ ಮೇಲೆ ಈ ನೆಗೆಟಿವಿಟೀಸ್ ನಿಮ್ಮಿಂದ ದೂರ ಆಗ್ತಿದೆ. ಆ್ಯಂಡ್ ಇದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಇದನ್ನು ನೀವು ಏನಾದರೂ ತಡೆ ಓಡಿಸಿ, ಆರತಿ ಉಕ್ಕಳಕ್ಕೆ ಹೋಗಿ ನೀವು ತಡೆ ಓಡಿಸಿ, ಅಥವಾ ನಿಮ್ಮ ಸುತ್ತ ಪರಿವಾರದಲ್ಲಿ ಎಲ್ಲಿ ಈ ರೀತಿ ಕ್ಲೆನ್ಸಿಂಗ್ ಮಾಡ್ತಾರೆ ಅಲ್ಲಿ ನೀವು ಮಾಡಿ. ಖಂಡಿತ ಇನ್ನಷ್ಟು ಚೇಂಜಸ್ ಆಗ್ತಿದೆ. ನಿಮಗೆ ಇನ್ನೇನು ಆ ಕೊನೆ ಮೂಮೆಂಟಲ್ಲಿ ಅದು ಏನು ಮಿಸ್ ಆಗ್ತಿದೆ, ನಿಮ್ಗೆ ಸಿಗಬೇಕಾಗಿರುವಂತಹ ಅವಕಾಶಗಳು. ಆ್ಯಂಡ್ ಸರ್ಕಾರಿ ಕೆಲಸದಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ, ಫೈಲ್ ನಂಬರ್ 1, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಿಪರೇಷನ್ ಆಗ್ತಿದ್ದೀರಾ, ಅಥವಾ ಕೆಲಸದಲ್ಲಿ ಏನು ಪ್ರಮೋಷನ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಅಬ್ಸ್ಟಿಕಲ್ಸ್ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಫೈಲ್ ನಂಬರ್ 1 ತುಂಬ ಬಿಗ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಪ್ರಮೋಷನ್ ವಿಚಾರವಾಗಿರಬಹುದು, ಅಥವಾ ಪೋಸ್ಟಿಂಗ್ ವಿಚಾರವಾಗಿರಬಹುದು. ಖಂಡಿತ ನಿಮ್ಮ ಒಂದು ಕೆಲಸಕ್ಕೆ ನೀವು ಯಾವುದೇ ಒಂದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರಲಿ, IAS, IPS ಆ್ಯಂಡ್ ಎನಿಥಿಂಗ್, ನೀವು ಪೊಲೀಸಿಗೆ ಸಂಬಂಧಪಟ್ಟಾಗೆ ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಯಾವುದಕ್ಕೆ ಪ್ರಿಪರೇಷನ್ ಆಗ್ತಿದ್ದೀರಾ, ಈ ಒಂದು ಕ್ಲೆನ್ಸ್ ಮಾಡಿದ ನಂತರ ಚೇಂಜಸ್ ಆಗುತ್ತೆ. ಹಾಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲಿದೆ, ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ನಾ ಆಗಲೇ ಹೇಳಿದಾಗೆ ಫೈಲ್ ನಂಬರ್ 1, ಯಾರನ್ನು ತುಂಬ ಬ್ಲೈಂಡಾಗಿ ನಂಬೇಡಿ. ನಿಮ್ಮ ವಸ್ತುಗಳನ್ನು ಯಾರಿಗೆ ಕೊಟ್ಟರು ಅದನ್ನು ನೀವು ಮತ್ತೆ ಕ್ಲೆನ್ಸ್ ಮಾಡಿ ನೀವು ಅದನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಎಸ್, ಈ ಹಿಂದೆ ಕೂಡ ನಿಮಗೆ ಈ ಒಂದು ರೀತಿ ಪರಿಸ್ಥಿತಿ ಆಗಿರ್ಬೋದು. ಯಾರಿಗಾದರೂ ನಿಮ್ಮ ವಸ್ತು ಕೊಟ್ಟು ನೀವು ತುಂಬಾ ಆಬ್ಸ್ಟಿಕಲ್ಸ್ ನೋಡಿದ್ದೀರಾ ನಿಮ್ಮ ಕೆರಿಯರಲ್ಲಿ. ಮತ್ತು ಈ ಮುಂದಿನ ದಿನಗಳಲ್ಲೂ ಕೂಡ ಆ ರೀತಿ ನೀವು ಯಾಮಾರ್ಬೋದು. ನಿಮ್ಗೆ ಗೊತ್ತಿಲ್ಲದೇನೋ ಬೈ ಮಿಸ್ಸಾಗಿ ಕೊಟ್ಬಿಡ್ಬೋದು. ಅದ್ರ ವಿಚಾರವಾಗಿ ಗಮನ ಇರಿ, ಅಲರ್ಟ್ ಆಗಿರಿ. ಫೈಲ್ ನಂಬರ್ 1. ಎಸ್, ನಿಮ್ಮ ಒಂದು ದುಡ್ದಿರೋ ಹಣ ಹೆಚ್ಚು ಖರ್ಚಾಗ್ತಿದೆ. ಹಾಗೆ ಯಾವುದೇ ಕಡೆಯೂ ಇನ್ವೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಅಥವಾ ನಾನು ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಕೆಲಸ ಮಾಡಿದ ಅಮೌಂಟ್ ಕೂಡ ನಾನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ಯಾವುದ್ರಲ್ಲೂ ಕೂಡ ನಾನು ಮುಂದೆ ಹೋಗೋಕ್ಕಾಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ, ಖಂಡಿತ ಈ ಎಲ್ಲದರಿಂದನೂ ನಿಮಗೆ ರಿಲ್ಯಾಕ್ಸ್ ಆಗ್ತಿದೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ನೆಗೆಟಿವಿಟಿ ರಿಮೂವ್ ಆಗ್ತಿದೆ. ಹಾಗೆ ಕೆಟ್ಟ ದೃಷ್ಟಿ ರಿಮೂವ್ ಆಗ್ತಿದೆ. ಆ್ಯಂಡ್ ನೀವು ನಂಬಬೇಕು, ಫೈಲ್ ನಂಬರ್ 1, ನಾನು ರಕ್ಷಣೆ ಆಗಿದ್ದೀನಿ ಆ್ಯಂಡ್ ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಅಂತ ನೀವು ಬಿಲೀವ್ ಮಾಡಬೇಕಿದೆ. ಯಾವಾಗಲೂ ಈ ರೀತಿ ನೆಗೆಟಿವಿಟಿಯಾಗಿ ನಾವು ಥಿಂಕ್ ಮಾಡ್ತೀವಿ, ಅದು ಇನ್ನಷ್ಟು ನಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ. ಎಸ್, ಫೈಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸ್ಥಳಗಳಿಗೆ ನೀವು ವಿಸಿಟ್ ಮಾಡಬೇಕಿದ್ರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾಹಿತಿನ ತಿಳ್ಕೊಂಡು ಮುಂದೆ ಹೋಗಿ. ಹಾಗೆ ಆತುರವಾಗಿ ಯಾವುದೇ ಕಡೆ ನೀವು ಪ್ರಯಾಣನ ಮಾಡಬೇಡಿ. ಕೆಲವು ದೃಷ್ಟಿಗಳು ಆ ವಾತಾವರಣಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಅಥವಾ ನೀವು ದೇವರಿಗೆ ಸಂಬಂಧಪಟ್ಟಿರೋ ಟ್ಯಾಟೋಸ್ನ ಹಾಕ್ಸ್ಕೊಂಡಿದ್ರೆ ಆ ಸ್ಥಳಕ್ಕೆ ನಿಮಗೂ ಆ ದೇವರಿಗೂ ಒಂದು ರೀತಿ ಸ್ವಲ್ಪ ಕನೆಕ್ಷನ್ ಇರ್ಬೋದು. ಅದು ನಿಮಗೆ ಎನರ್ಜಿ ಸ್ವಲ್ಪ ಇನ್ನಷ್ಟು ನಿಮಗೆ ಸುಸ್ತಾಗುವಂಥ ರೀತಿ ಆಗಬಹುದು. ಫೈಲ್ ನಂಬರ್ 1. ಬಟ್ ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ.
ನಿಮ್ಗೆ ಆ ಎನರ್ಜೀಸ್ನ ತಡಿಲಿಕ್ಕೆ ಶಕ್ತಿ ಕಮ್ಮಿ ಆಗ್ಬೋದು. ಪಾಲ್ ನಂಬರ್ 1 ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ನಾ ಆಗಲೇ ಹೇಳಿದಾಗ ನಿಮ್ಮ ಮನೆಯಲ್ಲಿ ಫಿಶಸ್ ಇಲ್ಲ ಅಂದರೆ ಫಿಶ್ನ ತಗೊಳ್ಳಿ. ನಿಮ್ಮ ಮನೆಗೆ ತಾಗಿರೋ ನೆಗೆಟಿವಿಟೀಸ್ ಆ ಒಂದು ಪ್ರಾಣಿಗೆ ತಗಲುತ್ತೆ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಹಿರಿಯರು ಹಾಗೆ ನಿಮ್ಮ ತಂದೆ ತಾಯಿಯಿಂದ ನಿಮಗಾಗಿರೋ ದೃಷ್ಟಿಗಳು ನೆಗೆಟಿವಿಟಿಯಿಂದ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ನಿಮ್ಮ ಮಕ್ಕಳ ಕ್ಯಾರಿಯರ್ ಲೈಫಲ್ಲೂ ಕೂಡ ಇನ್ನಷ್ಟು ಗ್ರೋತನ್ನ ನೀವು ನೋಡ್ತಿದ್ದೀರಾ. ಏನು ಸ್ವಂತ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ಹೆಚ್ಚಿನ ಒಂದು ಬೆಂಬಲ ನಿಮಗೆ ಸಿಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಅಮೌಂಟ್ ನಿಮಗೆ ಬೇಕಿದೆ ಅಥವಾ ನಿಮಗೆ ಸಪೋರ್ಟ್ ಬೇಕಿದೆ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಆಪರ್ಚುನಿಟೀಸ್ ನಿಮಗೆ ಸಿಗ್ತದೆ. ಹೊಸ ವಸ್ತ್ರಗಳನ್ನು ನೀವು ಡ್ರೆಸ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಡ್ರೆಸ್ಸಿಗೆ ಸಂಬಂಧಪಟ್ಟಾಗೆ ಈ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಡ್ರೆಸ್ ಬಿಸ್ನೆಸ್ ಎನಿಥಿಂಗ್ ಆ ರೀತಿಗೆ ಕಾಟನ್ಸ್ ಡ್ರೆಸ್ಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಒಂದು ಲಾಭ ನಿಮ್ಮ ಕೆಲಸದಲ್ಲಿ ಆಗ್ತಿದೆ. ಆಲ್ರೆಡಿ ನಿಮ್ಮ ಒಂದು ಏನಾದರೂ ಶಾಪ್ ಇದ್ದರೆ ಅದರಲ್ಲಿ ಇನ್ನಷ್ಟು ಸಕ್ಸಸ್ ಇದೆ, ಇನ್ನಷ್ಟು ನೀವು ಗ್ರೋತನ್ನು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತೀರಿ ಆ ಒಂದು ಸ್ಥಳದಲ್ಲಿ ನಿಮಗೆ ಏನು ಚೇಂಜಸ್ ಬೇಕಿದೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ಒಂದು ಚೇಂಜಸ್ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಕೆಲವು ವಿಚಾರಗಳು ಕೆಲವು ಮಾತುಗಳು ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೇದಾಗ್ತಿದೆ, ಬಟ್ ಅವರಿಂದ ನಿಮ್ಗೆ ಒಳ್ಳೇದಾಗ್ತಿದೆಯಾ ಅನ್ನೋದನ್ನು ಕೂಡ ನೀವು ಥಿಂಕ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೋತಿದ್ದೀರಾ. ಅವ್ರು ನಿಮ್ಮ ಸ್ನೇಹಿತರಾಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು. ಇಷ್ಟು ದಿವಸ ಎಲ್ಲನೂ ನೀವು ತುಂಬ ಈಸಿಯಾಗಿ ನಂಬ್ತಿದ್ರಿ, ಇವ್ರು ನನ್ನೋರು ಅಂತ ಯಾರನ್ನ ನೀವು ನಂಬಿದ್ದೀರಾ, ಆ ವ್ಯಕ್ತಿಯಿಂದನೇ ತುಂಬಾ ಆಬ್ಸ್ಟಿಕಲ್ಸ್ ಆಗಿದೆ, ತುಂಬಾ ನಿಮಗೆ ಗಿಲ್ಟ್ ಫೀಲ್ ಆಗಿದೆ, ಬೇಸರ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಬೇಸರ ಮುಂದಿನ ದಿನಗಳಲ್ಲಿ ಆಗ್ತಿಲ್ಲ. ನೀವು ಹೆಜ್ಜೆ ಇಡ್ತಿರೋದು, ನಿಮಗೆ ದಾರಿ ತೋರಿಸ್ತಿರೋದು ಕಾಳಿ ಮಾತಾ ತಾಯಿ, ಆ ದೇವಿಯ ಆಶೀರ್ವಾದ ರಕ್ಷಣೆ ನಿಮ್ಮ ಸುತ್ತ ಇದೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 1, ನಿಮ್ಮ ಒಂದು ಸಂಬಂಧದಲ್ಲಿ ಏನಾದರೂ ಜಗಳಗಳಾಗಿದ್ದವು, ಆ ವ್ಯಕ್ತಿಯಿಂದ ನೀವು ದೂರ ಇದ್ದರೆ, ಆ ವ್ಯಕ್ತಿನ ನೀವು ದೂರ ಆಗಬೇಕು ಅನ್ನೋ ನೆಗೆಟಿವಿಟೀಸ್ ಆಗಿದ್ದರೆ, ಅಥವಾ ನಿಮ್ಮನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶನೇ ಆ ವ್ಯಕ್ತಿಗಳದ್ದಾಗಿದ್ದರೆ, ನಿಮ್ಮ ಶತ್ರುದು, ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ನೆಗೆಟಿವಿಟಿಯಿಂದ ಕ್ಲೆನ್ಸಿಂಗ್ ಆಗ್ತಿದೆ. ಹಾಗೆ ನಿಮ್ಮ ಒಂದು ಸಂಬಂಧ ಗಟ್ಟಿ ಆಗ್ತಿದೆ, ಇನ್ನಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ಆ ವ್ಯಕ್ತಿ ಜೊತೆ ಮತ್ತೆ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ, ಚೇಂಜಸ್ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಎಸ್, ಹೆಚ್ಚು ನೀವು ಓಂ ಅನ್ನುವ ಮಂತ್ರನ ಜಪ ಮಾಡೋದ್ರಿಂದ 108 ಬಾರಿ ಪ್ರತಿದಿನ ಓಂ ಅನ್ನೋದು ಒಂದು 5 ಮಿನಿಟ್ಸಲ್ಲಿ ನೀವು ಹೇಳ್ಬೋದು. 108 ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಸೊ ವಿಷ್ಣುವಿನ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ, ಹಾಗೂ ಕಾಳಿ ಮಾತೆಯ ತಾಯಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿ, ಹೊಸ ಘಟನೆಗಳು ನಿಮ್ಮ ಮನೆಯಲ್ಲಿ, ಹಾಗೆ ಇನ್ನಷ್ಟು ವಿಚಾರಗಳಿಗೆ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಒಂದು ವಾತಾವರಣ ಚೇಂಜಸ್ ಆಗ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಏನು ತುಂಬಾ ಇಕ್ಕಟ್ಟು ಅನ್ನಿಸ್ತಿದೆ, ತುಂಬಾ ಟೆನ್ಷನ್ ಆಗ್ತಿದೆ. ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಶತ್ರುನ ಸಂಹಾರ ಮಾಡಲಿಕ್ಕೆ ಇಲ್ಲಿ ಕಾಳಿ ಮಾತೆ ಇದ್ದಾರೆ. ನೀವು ಹ್ಯಾಪಿಯಾಗಿರಿ, ಹಾಗೂ ನಿಮ್ಮ ಮನಸ್ಸಲ್ಲಿ ಹಾಗೂ ನಿಮ್ಮ ಮೈಂಡಲ್ಲಿ ನಾನು ಮಾಡೋಕ್ಕೆ ಆಗ್ತಿಲ್ಲ ಅನ್ನೋ ಕೆಲಸ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದು ಆಗೋವಂಥ ಸಾಧ್ಯತೆ ಹೆಚ್ಚಾಗಿದೆ. ನೀವೆಲ್ಲಿ ಹಿಂದೆ ಇದ್ದೀರಾ, ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮನ್ನು ಗುರುತಿದ್ದು ಮಾತಾಡಿಸುವಂಥ ವ್ಯಕ್ತಿಗಳು ಹೆಚ್ಚಾಗ್ತಿದ್ದಾರೆ, ಹೆಚ್ಚಿನ ಜನಗಳ ಪ್ರೀತಿನ ಗಳಿಸ್ತಿದ್ದೀರಾ, ಹಾಗೆ ಇನ್ನಷ್ಟು ಆ್ಯಕ್ಟಿವ್ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಇನ್ನಷ್ಟು ಎಲ್ಲರಿಗೂ ನಿಮ್ಮ ಪ್ರೀತಿನ ಹಂಚ್ತಿದ್ದೀರಾ. ನೀವು ಕಲ್ತಿರೋ ವಿದ್ಯೆಯಿಂದ ಇನ್ನಷ್ಟು ಮುಂದೆ ಹೋಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ತುಂಬ ಮನಸ್ಸಲ್ಲಿ ಏನು ನಂಬಿಕೆ ಇದೆ ಆ ನಂಬಿಕೆನ ಕಳ್ಕೊಬೇಡಿ. ಹಾಗೆ ಅದನ್ನ ಮಾಡೋಕ್ಕಾಗೋದಿಲ್ಲ ನನಗೆ, ನಾನು ಅದನ್ನು ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಗೊಂದಲ ಬೇಡ. ಎಸ್, ನೀವೇನಾದರೂ ನಂದೀಶನ ಪ್ರಾರ್ಥನೆ ಮಾಡಿದರೆ ಪಾಯಿಂಟ್ ನಂಬರ್ 1, ಖಂಡಿತ ಮುಂದಿನ ದಿನಗಳಲ್ಲಿ ಆ ಪ್ರಾರ್ಥನೆ ಈಡೇರ್ತಿದೆ.
ಸ್ವಲ್ಪ ಅದಕ್ಕೆ ಸಮಯ ಬೇಕಾಗಿರ್ಬೋದು ಫೈಲ್ ನಂಬರ್ 1. ಖಂಡಿತ ಆ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ, ಚೇಂಜಸ್ ಬರ್ತಿದೆ. ಎಸ್, ಏನು ನಿಮಗೆ ನಾನು ಆಗಲೇ ಹೇಳಿದಾಗೆ ಟೆನ್ಷನ್ಸ್ ಇದೆ, ಆ ಟೆನ್ಷನ್ಸಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಬದಲಾವಣೆಗಳು ಬರ್ತಿದೆ. ಆಲೋಚನೆ ಮಾಡ್ತಿದ್ದೀರಾ, ಖಂಡಿತ ಆಲೋಚನೆ ಮಾಡಿ, ಬಟ್ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಇದೆ ಅನ್ನೋದನ್ನು ನೀವು ಯೋಚನೆ ಮಾಡಿ, ಆಲೋಚನೆ ಮಾಡಿ. ಬಿಕಾಸ್ ಬರೀ ಇದೇ ರೀತಿ ಆಗ್ತಿದೆ ಅಂತ ನೀವು ಥಿಂಕ್ ಮಾಡಬೇಡಿ ಫೈಲ್ ನಂಬರ್ 1. ಬಿಕಾಸ್ ತುಂಬಾ ಚೇಂಜಸ್ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ಇದೆ. ಹಾಗೆ ಯಾವುದು ವಿಚಾರವಾಗಿ ನೀವು ವೇಟ್ ಮಾಡ್ತಿದ್ದೀರಾ, ಹಾಗೆ ಯಾವ ವಿಚಾರದಲ್ಲಿ ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ, ಹಾಗೆ ಯಾವುದೋ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ಆಗಿ ಆ ಚಿಂತೆಯಲ್ಲೇ ಇದ್ದೀರಾ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ತುಂಬ ಕಾಮ್, ಹ್ಯಾಪಿನೆಸ್ ಇದೆ. ಇರೋ ಸ್ಥಳ ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗಿದೆ. ಈ ಒಂದು ಸ್ಥಳದಲ್ಲಿ ನನಗೆ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ, ಅವಕಾಶಗಳು ಸಿಕ್ಕಿಲ್ಲ, ಹ್ಯಾಪಿನೆಸ್ ಇಲ್ಲ. ನಾನು ಎಷ್ಟೇ ಕಷ್ಟಪಟ್ಟು ಬಂದರೂ ನನ್ನ ಮನೆಯಲ್ಲಿ ನನಗೆ ಹ್ಯಾಪಿನೆಸ್ ಸಿಗ್ತಿಲ್ಲ, ಸಮಾಧಾನನೇ ಅನ್ನಿಸ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಆ ಸ್ಥಳನ ಚೇಂಜ್ ಮಾಡಿ, ಆ ಮನೇನ ಚೇಂಜ್ ಮಾಡಿ. ನಿಮಗೆ ಸಮಾಧಾನ ಅನಿಸುವಂತಹ, ನಿಮಗೆ ಹ್ಯಾಪಿನೆಸ್ ಅನಿಸುವಂತಹ ಸ್ಥಳ ನಿಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮ ಮನೆಯೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಮನೆಯಲ್ಲಿರೋ ವಸ್ತುಗಳನ್ನು ಚೇಂಜಸ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹ್ಯಾಪಿನೆಸ್ ಕೂಡ ಹೆಚ್ಚಾಗಿ ಇದೆ ಫಾರ್ ಫೈಲ್ ನಂಬರ್ 1. ಯಾವುದರಲ್ಲಿ ನೀವು ತುಂಬ ಯೋಚನೆ ಮಾಡಬೇಕು, ಅದರಲ್ಲಿ ಖಂಡಿತ ನೀವು ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೊಗೋತಿದ್ದೀರಾ. ಹ್ಯಾವ್ ಅ ಕಾನ್ಫಿಡೆನ್ಸ್. ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ನ ಎಲ್ಲೂ ಡ್ರಾಪ್ ಮಾಡ್ಕೋಬೇಡಿ. ಯಾರೇ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ, ನಿಮ್ಮ ಪ್ರೀತಿ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ ಮಧ್ಯದಲ್ಲಿ ಬಂದರೂ ನಿಮ್ಮ ನಿರ್ಧಾರ ನಿಮ್ಮದು ಗಟ್ಟಿಯಾಗಿರಲಿ. ಹಾಗೆ ನೀವು ಏನು ನಿರ್ಧಾರ ತಗೋತಿದ್ದೀರಾ, ನಿಮ್ಮ ಮನೆಗೆ ನೀವು ತುಂಬ ಗ್ರಿಪ್ಪಾಗಿ ನಿಂತಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಲೈಫಲ್ಲಿ ಗ್ರೋತನ್ನು ನೋಡ್ತಿದ್ದೀರಾ ಫೈಲ್ ನಂಬರ್ 1. ಹಾಗೆ ನೀವು ಸ್ವಂತ ಭೂಮಿಗೆ ಸಂಬಂಧಪಟ್ಟಾಗೂ ಕೂಡ ಚೇಂಜಸ್ ಇದೆ. ಇನ್ನು ಸ್ವಂತ ಭೂಮಿನ ಪರ್ಚೇಸ್ ಮಾಡುವಂತಹ ಅವಕಾಶ ಕೂಡ ಕಾಳಿ ಮಾತೆ ತಾಯಿ ನಿಮಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಯಾವುದು ಸ್ಟ್ರಕ್ ಆಗಿದೆ ಆ ಅಮೌಂಟ್, ಹಾಗೂ ಅದರಿಂದ ನಿಮಗೆ ಮೋಸ ಆಗಿದೆ, ಕಾನೂನಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಯಾವುದಾದ್ರೂ ಕೇಸಿಗೆ ಸಂಬಂಧಪಟ್ಟಾಗಿರ್ಬೋದು, ಅದರಿಂದ ನಿಮಗೆ ಇನ್ನಷ್ಟು ಮಾಹಿತಿ ಸಿಗ್ತಿದೆ. ಹಾಗೆ ನಿಮ್ಮ ಒಂದು ಆಸ್ತಿಗೆ ಸಂಬಂಧಪಟ್ಟಾಗ ಆಗಿರಬಹುದು, ಅದರಿಂದನೂ ನಿಮಗೆ ಯಾವುದು ಅಮೌಂಟ್ ಬರಬೇಕಾಗಿದೆ, ನಿಮಗೆ ಆಸ್ತಿ ಬರಬೇಕಾಗಿದೆ, ಅದಕ್ಕೆ ತಡ ಆಗ್ತಿದೆ ಅನ್ನೋದು ನಿಮಗೆ ಯೋಚನೆ ಆಗಿದ್ದರೆ, ಅದು ಇನ್ನು ಕೋರ್ಟಲ್ಲಿ ನಿಮಗೆ ಆ ಒಂದು ಕೇಸಸ್ ನಡೀತಿದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ವಾರಗಳಲ್ಲಿ ಆ ಕೆಲಸ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಎಸ್, ಫೈಲ್ ನಂಬರ್ 1. ಯಾರಿಗೆ ನೀವು ಅಮೌಂಟನ್ನು ಕೊಡೋದಾಗಿರ್ಬೋದು ಅಥವಾ ತೊಗೊಳ್ಳೋದಾಗಿರ್ಬೋದು, ಯೋಚನೆ ಮಾಡಿ ತಗೊಳ್ಳಿ. ಹಾಗೂ ಇನ್ನಷ್ಟು ನಿಮಗೆ ಅದರಿಂದ ಚೇಂಜಸ್ ಆಗ್ತಿದೆ. ಯಾರಿಗಾದರೂ ನೀವು ಅಮೌಂಟನ್ನು ಕೊಡಬೇಕಿದ್ರೆ ಖಂಡಿತ ಆ ವ್ಯಕ್ತಿ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಖಂಡಿತ ಕೊಡಿ. ಎಸ್, ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಫೈಲ್ ನಂಬರ್ 2 ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಕಾಳಿ ಮಾತೆಯಿಂದ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಬೆಲ್ಲಿಂದ ಮೊದಲೇದಾಗಿ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 2. ಯಾವುದಾದ್ರೂ ಒಂದು ವೃಕ್ಷಕ್ಕೆ ನೀವು ಪ್ರಾರ್ಥನೆ ಮಾಡಿರಬಹುದು ಫೈಲ್ ನಂಬರ್ 2. ಹಾಗೆ ಆ ವೃಕ್ಷದ ಪ್ರಾರ್ಥನೆ ಏನು ಮಾಡಿದ್ದೀರಾ ಅದು ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ಆ ಪ್ರಾರ್ಥನೆ ಏನು ಅರ್ಕೆ ಮಾಡ್ಕೊಂಡಿದ್ದೀರಾ ಅದು ಈಡೇರ್ತಿದೆ. ಹಾಗೆ ಫೈಲ್ ನಂಬರ್ 2 ಈ ಹಿಂದೆ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಆಗಿರಬಹುದು, ಯಾರಾದರೂ ನಿಮಗೆ ತಾಯ್ತ ಕೊಟ್ಟಿದ್ರೆ ಅಥವಾ ಕೊಡ್ತಿದ್ರೆ
ಎಸ್, ಯಾರಾದರೂ ನಿಮಗೆ ತಾಯ್ತ ಕೊಟ್ಟಿದ್ರೆ ಅದನ್ನು ನೀವು ಹಾಕ್ಕೊಂಡಿದ್ರೆ, ಅದನ್ನು ಹಾಕೊಂಡ್ಮೇಲಿಂದ ನಿಮ್ಮ ಮನಸ್ಸಿಗೆ ಯಾಕೋ ಕಸಿ ಬಿಸಿನೇ ಕಸಿ ಬಿಸಿ ಅನ್ನಿಸ್ತಿರ್ಬೋದು. ಇದು ಹೇಳೋಕ್ಕೇ ಸ್ಟ್ರಕ್ ಅನ್ನಿಸ್ತಿದೆ ಫೈಲ್ ನಂಬರ್ 2. ಖಂಡಿತ ಅದೇನಾದರೂ ನೀವು ಹಾಕ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡಿ, ಅಥವಾ ನಿಮಗೆ ಅದ್ರ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಅದನ್ನು ಹಾಗೆ ಇರಲಿ. ಅದೇನಾದರೂ ಅಕಸ್ಮಾತ್ ನಿಮಗೆ ತಾಯ್ತನ ಹಾಕೊಂಡ ಮೇಲಿಂದ ನಿಮಗೆ ಸ್ವಲ್ಪ ಆಬ್ಸ್ಟಿಕಲ್ಸ್ ಆಗ್ತಿದೆ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅನಿಸಿದ್ರೆ ಖಂಡಿತ ಅದನ್ನು ರಿಮೂವ್ ಮಾಡಿ. ಯಾವುದಾದ್ರೂ ಹಸಿರು ಗಿಡದ ಮೇಲೆ ಅದನ್ನು ಹಾಕಿಬಿಡಿ, ಅಥವಾ ಮುಂದಿನ ದಿನಗಳಲ್ಲಿ ಯಾರಾದರೂ ಕೊಟ್ಟರೆ ಅದನ್ನು ನೀವು ಧರಿಸ್ಲಿಕ್ಕೆ ಹೋಗಬೇಡಿ. ಎಸ್, ಫೈಲ್ ನಂಬರ್ 2ಗೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ, ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಫೈಲ್ ನಂಬರ್ 2 ಸಿ ಕಾರ್ಡ್ಸಿಂದ ಏನು ಮೆಸೇಜ್ ಸಿಗ್ತಿದೆ, ಕಾರ್ಯ ಮಾತೆಯಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನಾಗಲೇ ಹೇಳಿದಾಗೆ ನಿಮ್ಮ ಪ್ರಾರ್ಥನೆ ಈಡೇರ್ತಿದೆ. ಮನಸ್ಸಿಗೆ ಇಷ್ಟ ಆಗಿರೋ ವ್ಯಕ್ತಿನ ನೀವು ಭೇಟಿ ಮಾಡಬೇಕು, ಅಥವಾ ಮನಸ್ಸಿಗೆ ಇಷ್ಟ ಆಗಿರೋ ವ್ಯಕ್ತಿನ ನೀವು ಮದುವೆ ಆಗಬೇಕು, ಅದಕ್ಕೆ ಅಡೆತಡೆಗಳಾಗ್ತಿದೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಒಪ್ತಿಲ್ಲ ಅಂತ ನೀವು ಭೇಟಿ ಮಾಡ್ತಿದ್ರೆ, ಮನಸ್ಸಿಗೆ ತುಂಬ ಆಲೋಚನೆ ತೊಗೊಂಡಿದ್ರೆ ನಿಮ್ಮ ಪ್ರೀತಿ ವಿಚಾರವಾಗಿ, ಖಂಡಿತ ನಿಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗ್ತಿದೆ ಅದೇ ನಡೀತಿದೆ ಮುಂದಿನ ದಿನಗಳಲ್ಲಿ. ಹಾಗೆ ತುಂಬ ನೀವು ಶಿವನ ಪ್ರಾರ್ಥನೆ ಮಾಡ್ತಿದ್ದೀರಾ. ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಪಾರ್ವತಿ, ಕಾಳಿ, ಚಾಮುಂಡಿ, ಚೌಡೇಶ್ವರಿ ಎಲ್ಲ ಒಂದೇ ಅವತಾರನೇ. ಫೈಲ್ ನಂಬರ್ 2 ಖಂಡಿತ ನೀವು ಯಾವ ದೇವರನ್ನ ಪ್ರಾರ್ಥನೆ, ದುರ್ಗೆಯರನ್ನ ಪ್ರಾರ್ಥನೆ ಮಾಡಿದ್ದೀರಾ, ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ನಿಮ್ಮ ಒಂದು ಪ್ರಾರ್ಥನೆ ಈಡೇರ್ತಿದೆ. ನೀವು ಇಷ್ಟಪಟ್ಟಿರೋ ಕೆಲಸಗಳು ಆಗ್ತಿದೆ. ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಅದನ್ನು ಮಾಡಿ. ಅದರಲ್ಲೇ ನಿಮಗೆ ಯಾಕೆ ತುಂಬ ಡೌಟ್ಸ್ ಇದೆ, ಅಥವಾ ನಿಮಗೆ ಸಪೋರ್ಟ್ ಬೇಕು ಅಂತ ಬಯಸ್ತಿದ್ದೀರಾ, ಅಥವಾ ಫೈಲ್ ನಂಬರ್ 2 ಇನ್ನಷ್ಟು ಸಮಯ ಬೇಕಾಗುತ್ತೇನೋ ಅಂತ ಇನ್ನಷ್ಟು ಮುಂದಕ್ಕೆ ತಳ್ಕೊಂಡು ಹೋಗ್ತಿದ್ದೀರಾ, ಖಂಡಿತ ಆ ಕೆಲಸಗಳು ನಿಮಗೆ ಶೀಘ್ರದಲ್ಲಿ ಹಾಗೂ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಹಾಗೆ ನಿಮ್ಮ ಕೆಲಸಗಳೇನು ಫಾಸ್ಟ್ ಮೂಮೆಂಟ್ ಆಗ್ತಿದೆ, ನಿಮ್ಮ ಸುತ್ತ ಇರೋ ಜನಗಳು ಅದನ್ನು ನಿಮ್ಮ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಲೈಫಲ್ಲಿ ಇಷ್ಟೊಂದು ಬದಲಾವಣೆ, ಚೇಂಜಸ್ ಹೇಗಾಗೋದಕ್ಕೆ ಸಾಧ್ಯ ಅನ್ನೋ ಒಂದು ಥಾಟ್ಸ್ ನಿಮಗಿನ್ನ ನಿಮ್ಮ ಕೆರಿಯರ್ ಬಗ್ಗೆ ಆ ವ್ಯಕ್ತಿಗಳಿಗೆ ತುಂಬಾ ಟೆನ್ಷನ್ ಇದೆ. ಫೈಲ್ ನಂಬರ್ 2 ಅದು ಒಳ್ಳೆಯದಾಗಿದ್ದರೆ ಓಕೆ, ಅವರ ಮನಸ್ಸಲ್ಲೂ ಬೇರೆ ರೀತಿಯಾದ ಉದ್ದೇಶಗಳಿದೆ. ನಿಮ್ಮ ಲೈಫಲ್ಲಿ ನಿಮ್ಮ ಗ್ರೋತನ್ನು ನೋಡ್ಲಿಕ್ಕೆ ನೀವೆಷ್ಟು ಟಫ್ ಅನ್ನಿಸ್ತಿದೆ, ಎಷ್ಟು ಎಫರ್ಟ್ಸ್ ಆಗ್ತಿದ್ದೀರಾ, ಅವ್ರ ಲೈಫಲ್ಲಿ, ಅವ್ರ ಮಕ್ಕಳ ಲೈಫಲ್ಲಿ ಅದು ಆಗ್ತಿಲ್ವಲ್ಲ ಅನ್ನೋ ಒಂದು ಚಿಂತೆ ನಿಮ್ಮ ಸುತ್ತ ಇರೋ ಜನಗಳಿಗಾಗಿದೆ. ಫೈಲ್ ನಂಬರ್ 2 ಎಸ್, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿರುವ ವಿಚಾರಗಳು ಇನ್ನಷ್ಟು ತಿಳಿತಿದ್ದೀರಾ, ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ, ಹಾಗೆ ಇನ್ನಷ್ಟು ಅರ್ಥ ಮಾಡಿಸ್ತಿದ್ದೀರಾ ಕೂಡ. ತುಂಬ ತಾಳ್ಮೆಯಿಂದ ಕೆಲವು ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ತಿದ್ದೀರಾ, ಹಾಗೆ ವರ್ತಿಸ್ತಿದ್ದೀರಾ ಕೂಡ. ಯಾವುದಕ್ಕೆ ಯಾವ ಸಮಯಕ್ಕೆ ನೀವು ಗಾಳಿ ರೀತಿ ಉತ್ತರ ಕೊಡಬೇಕು, ಆ ಸಮಯದಕ್ಕೆ ನೀವು ಖಂಡಿತ ಉತ್ತರನ ಕೊಡ್ತಿದ್ದೀರಾ ಕೆಲವು ವ್ಯಕ್ತಿಗಳಿಗೆ. ಆ ರೀತಿ ಉತ್ತರ ಕೊಟ್ಟರೆ ಆ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಳೋದು ಅನ್ನೋ ಆಲೋಚನೆ ಆ ವ್ಯಕ್ತಿಗೆ ಅನ್ನಿಸ್ಬಹುದು. ನೀವು ಶಾಂತವಾಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗದೆ ಇರಬಹುದು, ಬಟ್ ನಿಮ್ಮನ್ನು ಯಾವುದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ, ನಿಮ್ಗೆ ಇಷ್ಟ ಇಲ್ಲದೆ ಹೋದರೂ ಆ ವ್ಯಕ್ತಿಗಳಿಗೆ ಇನ್ನೊಂದು ನಿಮ್ಮ ಮುಖವನ್ನು ತೋರಿಸುವಂಥ ಸಮಯ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ಪ್ರಾರ್ಥನೆ ಮಾಡಿ, ಸೂರ್ಯರಿಗೆ ನೀರನ್ನು ಅರ್ಪಣೆ ಮಾಡಿ, ಇನ್ನಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ಹಾಗೆ ಸ್ತ್ರೀಯರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಒಂದು ಸ್ತ್ರೀ, ನಿಮ್ಮ ಲೈಫಿಗೆ ಫಿಮೇಲ್ ವ್ಯಕ್ತಿ ಎಂಟ್ರಿ ಕೊಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಮೇಲಿಂದ ನಿಮ್ಮ ಒಂದು ಸ್ಕಿನ್, ನಿಮ್ಮ ಗ್ಲ್ಯಾಮರ್, ನಿಮ್ಮ ಲುಕ್, ನಿಮ್ಮ ಎವ್ರಿಥಿಂಗ್, ನಿಮ್ಮ ಥಾಟ್ಸ್, ನಿಮ್ಮ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಆಗ್ತಿದೆ. ಬಿಕಾಸ್ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಒಂದು ವಿಚಾರವಾಗಿ ತುಂಬಾ ಬದಲಾಯಿಸ್ತಿದ್ದಾರೆ. ನೀವು ಬದಲಾವಣೆ ಮಾಡ್ಕೋತಿದ್ದೀರ ಕೂಡ. ಅದು ನಿಮ್ಮ ಲೈಫಿಗೆ ತುಂಬಾ ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ, ಹಾಗೂ ಆ ವ್ಯಕ್ತಿಯಿಂದ ನಿಮ್ಗೆ ಇನ್ನಷ್ಟು ಒಳ್ಳೆಯದಾಗ್ತಿದೆ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಸಡನ್ನಾಗಿ ಬಂದಿದ್ದಾರೆ, ಈ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯದೇ ಆಗ್ತಿದೆ.
ಹಾಗೆ ವ್ಯಕ್ತಿನ ನೀವು ತುಂಬ ಅಟ್ಯಾಚ್ ಆಗ್ತಿದ್ದೀರಾ, ಹೆಚ್ಚು ಸೆಂಟಿಮೆಂಟ್ಸ್ ಆಗ್ತಿದೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಧವ್ಯದಲ್ಲಿ, ನಿಮ್ಮ ಕುಟುಂಬ ಎನಿಥಿಂಗ್ ಅವ್ರು ನಿಮ್ಮ ಕುಟುಂಬದವರೇ ಅಂತ ನೀವು ಅಂದ್ಕೊಳ್ಳೋ ಅಷ್ಟು ಹತ್ರ ಆ ಒಂದು ಸ್ತ್ರೀ ಆಗ್ತಿದ್ದಾರೆ. ಅವರು ಈ ಹಿಂದೆನೇ ನಿಮ್ಮ ಜೊತೆ ಇದ್ದವರು, ಮಧ್ಯದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ದೂರ ಇರಬಹುದು. ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿರಬಹುದು. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಇಂದಿನ ಪಾಸ್ಟ್ ಜನ್ಮದ ವ್ಯಕ್ತಿ ಆಗಿರ್ಬೋದು. ಪೈಲ್ ನಂಬರ್ 2. ಎಸ್, ಕೆಲವು ವಿಚಾರಗಳಲ್ಲಿ ತುಂಬ ತೊದಲಿಸ್ತಿದ್ದೀರಾ. ಮಾತಾಡೋ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಏನೋ ಒಂದು ರೀತಿ ಗೊಂದಲ ಮಾಡ್ಕೊತಿದ್ದೀರಾ. ಅದನ್ನು ಮುಂದಿನ ದಿನಗಳಲ್ಲಿ ಕಾಳಿ ಮಾತೆಯಿಂದ ನಿಮಗೆ ಸ್ವಲ್ಪ ದಾರಿಗಳು ಕ್ಲಿಯರ್ ಆಗ್ತಿದೆ. ಹಾಗೆ ಸ್ವಲ್ಪನೇ ಬಹಳಷ್ಟು ನೀವು ಧೈರ್ಯ ಮಾಡಿ ಮುಂದೆ ಹೋಗ್ತಿದ್ದೀರಾ. ಆ್ಯಂಡ್ ಪೈಲ್ ನಂಬರ್ 2, ನೀವು ಮಲಗುವಂತಹ ಸ್ಥಳ ನಿಮಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ, ಅಲ್ಲಿ ನಿಮಗೆ ನೆಗೆಟಿವಿಟಿ ಅನ್ನಿಸ್ತಿದೆ, ನೆಗೆಟಿವಿಟಿ ಕನಸುಗಳು ಬೀಳ್ತಿದೆ, ಆ ರೀತಿ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ರೆ ಖಂಡಿತ ಸ್ಥಳನ ಚೇಂಜಸ್ ಮಾಡಿ. ಪೈಲ್ ನಂಬರ್ 2. ಹಾಗೆ ಮುಂದಿನ ದಿನಗಳು ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ ನಿಮಗೆ ಬಹಳಷ್ಟು ವಿಚಾರಗಳು ನಿಮಗೆ ಸಿಗ್ತಿರ್ಬೋದು. ಅದು ನಿಮ್ಮ ಒಂದು ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಹಾಗೂ ಏನಾದರೂ ನೀವು ಇನ್ನೊಂದೇನಾದರೂ ಹೊಸ ಕೆಲಸನ ಮಾಡಲಿಕ್ಕೆ ಆ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗ್ತಿರಬಹುದು. ಹಾಗೆ ಈ ವ್ಯಕ್ತಿಗಳು ನನಗೆ ಸಹಾಯ ಮಾಡ್ತಾರೆ, ಈ ವ್ಯಕ್ತಿಗಳಿಂದ ನನಗೆ ಒಳ್ಳೆಯದಾಗುತ್ತಾ ಅನ್ನೋ ನಿಮ್ಮ ಥಾಟ್ಸ್ ಏನಾದರೂ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಿದ್ರೆ ಖಂಡಿತ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯದಾಗ್ತಿದೆ. ಆ್ಯಂಡ್ ಪೈಲ್ ನಂಬರ್ 2, ನೀವು ಯಾಮಾರುವಂತಹ ವ್ಯಕ್ತಿಗಳಲ್ಲ, ಸುಲಭವಾಗಿ ಯಾರನ್ನು ನಂಬುವಂಥ ವ್ಯಕ್ತಿಗಳಂತೂ ಅಲ್ವೇ ಅಲ್ಲ. ಹಾಗೆ ಎಲ್ಲರನ್ನೂ ನೀವು ತುಂಬ ಗೌರವಿಸ್ತೀರಾ, ಪ್ರೀತಿಸ್ತೀರಾ. ಬಟ್ ಯಾವ ಒಂದು ಸಿಚುವೇಶನ್, ಯಾವುದೇ ಒಂದು ಎಲ್ಲಿ ನೀವು ಸ್ಟ್ರಿಕ್ಟ್ ಆಗಿರಬೇಕು, ಆ ಒಂದು ಸಂದರ್ಭಕ್ಕೆ ಸಿಚುವೇಶನ್ಗೆ ತಕ್ಕಾಗಿ ನೀವು ಸ್ಟ್ರಿಕ್ಟ್ ಆಗಿದ್ದೀರಾ. ಅದು ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಗ್ತಿದೆ, ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಿದೆ. ನೀವು ತಗೊಳ್ಳೋ ನಿರ್ಧಾರಗಳು ಅಥವಾ ಯಾರ್ದಾದ್ರೂ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸುತ್ತ ಇರುವ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿ, ನಿಮ್ಮ ಪ್ರೀತಿ ಇಷ್ಟಪಡ್ತಿರೋ ವ್ಯಕ್ತಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ, ಅವರ ಲೈಫಿಗೆ ಸಂಬಂಧಪಟ್ಟಾಗೆ ಸ್ಟ್ರಕ್ ಅನ್ನಿಸ್ತಿದೆ. ನೀವಲ್ಲಿ ಒಂದು ನಿರ್ಧಾರನ ಹೇಳ್ತಿರ್ಬೋದು. ನಿಮ್ಮ ಒಂದು ಹೆಲ್ಪ್ ಆ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಬಹುದು. ಪೈಲ್ ನಂಬರ್ 2. ಎಸ್, ಇನ್ನಷ್ಟು ಮುದ್ರೆಗಳನ್ನು, ಜಪಗಳನ್ನು ಮಾಡ್ತಿದ್ದೀರಾ, ಇನ್ನಷ್ಟು ನಿಮ್ಮ ಶತ್ರುನ ಸಂಹಾರ ಮಾಡ್ತಿದ್ದೀರಾ, ನೀವು ಮಾಡ್ತಿದ್ದೀರಾ. ಹಾಗೆ ಕಾಳಿ ಮಾತೆ ನಿಮ್ಮನ್ನು ಕೆಲವು ವಿಚಾರಗಳಿಂದ ಕ್ಲೆನ್ಸಿಂಗ್ ಮಾಡಿಸ್ತಿದ್ದಾರೆ. ಹಾಗೂ ಹೆಚ್ಚು ಜಪಗಳು ಹಾಗೂ ಮುಂದಿನ ದಿನಗಳಲ್ಲಿ ಮೆಡಿಟೇಷನ್ ಕ್ಲಾಸಸ್ಗಾಗಿರ್ಬೋದು ಅಥವಾ ಚಕ್ರ ಬ್ಯಾಲೆನ್ಸಿಂಗ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ತಿರಬಹುದು. ಪೈಲ್ ನಂಬರ್ 2. ಹಾಗೆ ಮುದ್ರೆಗಳನ್ನು ನೀವು ಕಲೀಲಿಕ್ಕೆ ಆಸಕ್ತಿ ಮೂಡ್ತಿರ್ಬೋದು. ಆಧ್ಯಾತ್ಮಿಕದ ಕಡೆ ಗಮನ ಕೊಡಲಿಕ್ಕೆ ಇನ್ನಷ್ಟು ನೀವು ಮುಂದೆ ಹೋಗ್ತಿದ್ದೀರಾ, ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ದೇವರಿಗೆ ಸಂಬಂಧಪಟ್ಟಾಗೆ ಯಾವುದು ನೀವು ಕೆಲಸಗಳನ್ನ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ದೇವರಿಗೆ ಹರಕೆ ಕೊಡೋದಾಗಿರ್ಬೋದು ಅಥವಾ ಇನ್ನಷ್ಟು ಪೂಜೆ ಹೋಮನ ನೀವು ಮಾಡೋದಾಗಿರ್ಬೋದು. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ವಿಚಾರಗಳು, ಇನ್ನಷ್ಟು ಹೊಸ ಮಂತ್ರಗಳನ್ನು ನೀವು ಪಠನೆ ಮಾಡ್ತಿದ್ದೀರಾ. ಎಸ್, ಪೈಲ್ ನಂಬರ್ 2, ನಿಮ್ಮ ಮನೆಗೆ ಚಕ್ರಗಳನ್ನು ಕೂಡ ನೀವು ತಗೊಂಡು ಬರ್ತಿದ್ದೀರಾ. ನಿಮ್ಮ ಮನೆ ಸುರಕ್ಷಿತವಾಗಿರ್ತಿದ್ದೀರಾ, ಹಾಗೆ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಪೈಲ್ ನಂಬರ್ 2 ಯಾವುದಾದ್ರೂ ಮೂಲೆಯಲ್ಲಿ ಕುಬೇರ ಮೂಲೆ ಆಗಿರಬಹುದು ಅಥವಾ ವಾಸ್ತುಗೆ ಸಂಬಂಧಪಟ್ಟಾಗೆ ನಿಮ್ಮ ಕಿಚನ್ ಆಗಿರ್ಬೋದು, ಯಾವುದಾದ್ರೂ ಮೂಲೆಯಲ್ಲಿ ಡಸ್ಟಸ್ ಇದ್ದರೆ ಅಥವಾ ಯಾವುದಾದ್ರು ಉಪಯೋಗಿಸ್ತಿರೋ ವಸ್ತುಗಳು ತುಕ್ಕಿಡ್ದಿದ್ರೆ ಆ ವಸ್ತುಗಳನ್ನು ಕ್ಲಿಯರ್ ಮಾಡ್ತಿದ್ದೀರಾ, ಕ್ಲೆನ್ಸ್ ಮಾಡ್ತಿದ್ದೀರಾ. ಅದರಿಂದ ಸ್ವಲ್ಪ ನಿಮಗೆ ಮನಿ ಇಂಬ್ಯಾಲೆನ್ಸ್ ಆಗ್ತಿರಬಹುದು. ಪೈಲ್ ನಂಬರ್ 2, ಅದ್ರ ಕಡೆಯೂ ನೀವು ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 2. ಹಾಗೆ ಸ್ವಲ್ಪ ದಿವಸಗಳಿಂದ ನಿಮಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳು ಬಿದ್ದಿದೆ. ಆ ದೃಷ್ಟಿಗಳಿಂದ ಹಾಗೆ ಶತ್ರುಗಳು ಕೂಡ ಇದ್ದಾರೆ. ಆ ಶತ್ರುಗಳಿಂದ ನಿಮ್ಮನ್ನು ತಾಯಿ ಕಾಳಿ ಮಾತೆ ರಕ್ಷಣೆ ಮಾಡ್ತಿದ್ದಾರೆ. ನಿಮ್ಮ ಲೈಫಿಗೆ ವಧುವರ ಸೆಟ್ ಆಗ್ತಿಲ್ಲ, ಹಾಗೂ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನನಗೆ ಯಾವುದೇ ಒಂದು
ಮೂಮೆಂಟ್ಸ್ ಕಾಣಿಸ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಪೂಜೆ ಮಾಡಿಸಿದ್ರು, ಎಷ್ಟೇ ವ್ರತ ಮಾಡಿದ್ರು ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿಲ್ಲ. ಮ್ಯಾರೇಜ್ ಬಗ್ಗೆ ಇಂಟ್ರೆಸ್ಟೇ ಕಮ್ಮಿ ಆಗೋಗಿದೆ. ಆ್ಯಂಡ್ ನೀವು ಅಲೋನ್ ಆಗಿರಬೇಕು, ನಾನು ಏನಾಗ್ತೀನಿ ಮುಂದೆ ಅನ್ನೋ ಆಲೋಚನೆಯಲ್ಲಿದ್ದರು. ಇಷ್ಟು ಡಿಸಪಾಯಿಂಟ್ ಆಗಿದ್ದರೆ ಮುಂದಿನ ನಿಮ್ಮ ಲೈಫಲ್ಲಿ, ಮುಂದಿನ ತಿಂಗಳಲ್ಲಿ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಆ ಪಾರ್ಟ್ನರಿಂದ ನಿಮ್ಮ ಲೈಫಿಗೆ ಚೇಂಜಸ್, ಸಕ್ಸಸ್ ಸಿಗ್ತಿದೆ. ನಿಮ್ಮಿಂದ ಆ ವ್ಯಕ್ತಿಗೂ ಚೇಂಜಸ್, ಸಕ್ಸಸ್ ಸಿಗ್ತಿದೆ. ಒಂದು ಬ್ಯಾಲೆನ್ಸ್ ಇದೆ ನಿಮ್ಮ ಮತ್ತು ಅವರ ಮಧ್ಯೆ. ತುಂಬ ಬ್ಯಾಲೆನ್ಸ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪ್ರೀತಿ ಇದೆ. ಇಲ್ಲಿ ಈಗೋ ಇಲ್ಲ, ಹಾಗೂ ನಾನು ನೀನು ಅನ್ನೋ ದೊಡ್ಡದು ಇಲ್ಲ. ಆ ವ್ಯಕ್ತಿಯಿಂದ ನೀವು ಭಾಳಷ್ಟು ಪ್ರೀತಿನ ಕಲಿತಿದ್ದೀರಾ. ಆ ವ್ಯಕ್ತಿ ನಿಮ್ಮಿಂದ ತಾಳ್ಮೆ, ಪ್ರೀತಿನ ಕಲಿತಿದ್ದಾರೆ. ಹಾಗೆ ನಿಮ್ಮ ಮತ್ತು ಅವರ ಮಧ್ಯೆ ಹೆಚ್ಚು ಪ್ರೀತಿ ಹೆಚ್ಚಾಗ್ತಿದೆ. ಹಾಗೆ ಪಾಲ್ ನಂಬರ್ 2, ಇಲ್ಲಿ ಯಾರು ಸೆಕೆಂಡ್ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಡೈವರ್ಸ್ ತೊಗೊಂಡು ಮುಂದೆ ಹೋಗಲಾ ಅಥವಾ ಡೈವರ್ಸ್ ತೊಗೊಳ್ದೆ ಆ ವ್ಯಕ್ತಿ ಜೊತೆನೇ ನಾನು ನನ್ನ ಒಂದು ಸಂಬಂಧನ ಮುಂದುವರ್ಸ್ಕೊಂಡು ಹೋಗಲಾ ಅನ್ನೋ ನಿಮ್ಮ ಕ್ವಶನ್ಗೆ ಇನ್ನಷ್ಟು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಖಂಡಿತ ಇನ್ನಷ್ಟು ನಿಮಗೆ ಕ್ಲಾರಿಟಿ, ನಿಮ್ಮ ಪಾರ್ಟ್ನರ್ ನಿಮಗೆ ಇನ್ನಷ್ಟು ಕಾನ್ವರ್ಸೇಷನ್ ಆಗಬಹುದು. ಇನ್ನಷ್ಟು ಚರ್ಚೆಗಳಾದ್ಮೇಲಿಂದ ನೀವೊಂದೊಳ್ಳೆ ನಿರ್ಧಾರ, ಒಪಿನಿಯನ್ಗೆ ಬರ್ತಿದ್ದೀರಾ. ಹಾಗೆ ಆ ವ್ಯಕ್ತಿಯಿಂದ ನನ್ನ ಲೈಫಲ್ಲಿ ಜೀವನ ಮಾಡೋಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಅನ್ನಿಸ್ತಿದೆ. ಆ ವ್ಯಕ್ತಿಯಿಂದ ನಾನು ದೂರ ಇದ್ದು ಬೇರೆ ಮ್ಯಾರೇಜ್ ಆಗಬೇಕು, ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಕಾಳಿ ಮಾತೆಯಿಂದ ನಿಮಗೆ ಅವಕಾಶ ಸಿಗ್ತಿದೆ. ಇಡುವಂಥ ಹೆಜ್ಜೆ ಇಡುವುದೇ ಯೋಚನೆ ಮಾಡಿ ಇಡಿ. ಬಿಕಾಸ್ ಕೆಲವು ವ್ಯಕ್ತಿಗಳು ನಿಮ್ಮನ್ನು ತುಂಬ ನಂಬಿಸ್ತಿದ್ದಾರೆ. ಆ ನಂಬಿಕೆಯಲ್ಲಿ ನೀವು ಇನ್ನಷ್ಟು ಪ್ರೀತಿ ವಿಚಾರದಲ್ಲಿ ನೀವು ತುಂಬ ಆಲೋಚನೆ ಮಾಡ್ತಿಲ್ಲ. ಆ ವ್ಯಕ್ತಿ ಹೇಗಿದ್ದಾರೆ, ಅವರ ವರ್ತನೆ ಏನು, ಅವರ ಬಿಹೇವಿಯರ್ ಏನು, ಅವ್ರ ಕುಟುಂಬ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಪಾಲ್ ನಂಬರ್ 2 ಆನಂತರ ಮುಂದುವರಿರಿ. ಬಿಕಾಸ್ ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಸಾಕಷ್ಟು ನಿಮ್ಮ ಒಂದು ಫ್ಯಾಮಿಲಿ ವಿಚಾರವಾಗಿ, ನಿಮ್ಮ ದಾಂಪತ್ಯ ವಿಚಾರವಾಗಿ ನೋವು ತಿಂದಿದ್ದೀರಾ. ಸೆಕೆಂಡ್ ಮ್ಯಾರೇಜ್ಗೆ ವಿಚಾರವಾಗಿ ಆ ವ್ಯಕ್ತಿ ಮೇಲೆ ನಂಬಿಕೆ ಇದ್ದು ನೀವು ಮುಂದುವರಿಬೇಕು ಅಂತಿದ್ರೆ ಖಂಡಿತ ಮುಂದುವರಿರಿ. ತುಂಬಾ ಚೇಂಜಸ್ ಇದೆ. ಎಸ್, ನೀರಲ್ಲಿ ಇರುವಂತಹ ಶಿವಲಿಂಗನ ನೀವು ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಆ ಒಂದು ಸ್ಥಳಕ್ಕೆ ಹೋಗ್ತಿರ್ಬೋದು. ಆ ಒಂದು ಸ್ಥಳ ಭೇಟಿ ಕೊಟ್ಟ ಮೇಲಿಂದ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಹಾಗೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ತುಂಬ 8, 9, 10 ವರ್ಷದಿಂದ ನಿಮಗೆ ಮಗು ಆಗಿಲ್ಲ, ಅಥವಾ 2-3 ಇಯರ್ಸಿಂದ ನಾನು ಪೂಜೆ ಎಲ್ಲ ಮಾಡ್ತಿದ್ದೀನಿ, ನನಗೆ ಮಗು ಆಗಿಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಿದ್ದರೆ, ತುಂಬ ನೊಂದ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ಜೊತೆ ಆ ಒಂದು ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಅನಿರೀಕ್ಷಿತವಾಗಿ ಯಾರಾದರೂ ನಿಮಗೆ ಆ ಒಂದು ದೇವಸ್ಥಾನದ ವಿಚಾರವಾಗಿ ಹೇಳ್ಬೋದು, ನೀವು ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಆ ಒಂದು ನೀರಲ್ಲಿ ಇರುವಂತಹ ಶಿವಲಿಂಗನ ದರ್ಶನ ಮಾಡ್ತಿದ್ದೀರಾ. ಇನ್ನಷ್ಟು ನೀವು ಅಲ್ಲಿ ಪೂಜೆನ ಮಾಡ್ತಿರ್ಬೋದು. ಖಂಡಿತ ಅಲ್ಲಿ ಕೂತು ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಿಸ್ತಿದೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಹಾಗೆ ನೀವು ರುದ್ರಾಕ್ಷಿನ ಧರಿಸಿದ್ರೆ ಮತ್ತೊಂದು ಸತಿ ಅದನ್ನು ಗಂಜಲದಲ್ಲೋ ಅಥವಾ ನೀರಿನಲ್ಲೋ ಗಂಗಾ ಜಲದಲ್ಲೋ ತೊಳೆದು ಅದನ್ನು ಮತ್ತೆ ಧಾರಣೆ ಮಾಡಿ. ಯಾಕಂದರೆ ನೀವು ಯಾವುದಾದ್ರೂ ಸ್ಥಳಗಳಿಗೆ ನೀವು ವಿಸಿಟ್ ಕೊಟ್ಟಿದ್ರೆ ಆ ಒಂದು ಕ್ಲೆನ್ಸಿಂಗ್ ಆಗಬೇಕಾಗಿರ್ಬೋದು. ಯಾವುದಾದ್ರೂ ನೀವು ಸ್ಥಳಗಳಿಗೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಪಾಲ್ ನಂಬರ್ 2 ಖಂಡಿತ ಆ ಒಂದು ಸ್ಥಳಕ್ಕೂ ಹಾಗೂ ನೀವು ಧರಿಸಿರುವಂತಹ ಕೆಲವು ಸ್ಥಳಗಳಿಗೆ ರುದ್ರಾಕ್ಷಿಯನ್ನು ಧರಿಸಬಾರ್ದು ಅಂತ ಹೇಳ್ತಾರೆ. ಖಂಡಿತ ಆ ಒಂದು ಸ್ಥಳಕ್ಕೆ ನೀವೇನಾದರೂ ಹೋಗಿ ಬಂದಿದ್ದರೆ ಖಂಡಿತ ಅದನ್ನು ಕ್ಲೆನ್ಸ್ ಮಾಡಿ. ಎಲ್ಲಾದರೂ ಸೂತಕ ಇರುವಂಥ ಸ್ಥಳಗಳಿಗೆ ನೀವು ಹೋಗಿದರೆ ಅದನ್ನು ನೀವು ಕ್ಲೆನ್ಸ್ ಮಾಡಿ ಮತ್ತೆ ಧಾರಣೆ ಮಾಡಿ. ತುಂಬಾ ಚೇಂಜಸ್ ಇದೆ. ಹಾಗೆ ಪಾಲ್ ನಂಬರ್ 2 ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿದೆ. ಪಾಲ್ ನಂಬರ್ 2 ನಿಮ್ಮ ಒಂದು ಕಿಚನ್ಗೆ ಎಂಟ್ರಿ ಕೊಟ್ಮೇಲೆ, ನೀವು ಅಡುಗೆ ಮಾಡಿದ್ಮೇಲೆ ತುಂಬಾ ನಿಮಗೆ ಸುಸ್ತಾಗ್ತಿದೆ ಹಾಗೂ ತುಂಬಾ ದೇಹ ಭಾರ ಅನ್ನಿಸ್ತಿದೆ. ಯಾಕೋ ನಿಮಗೆ ಡೈಜೆಸ್ಟ್ ಆಗ್ತಿಲ್ಲ ತಿಂದಿರೋದು. ತುಂಬಾ ಊಟದಲ್ಲಿ ನೀವು ತುಂಬಾ ಗಮನ ಕೊಡ್ತಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡ್ತಿಲ್ಲ, ಊಟನೇ ಸೇರ್ತಿಲ್ಲ, ಹಾಗೂ ಅಡುಗೆ ಮಾಡೋಕ್ಕೆ ನಿಮ್ಗೆ ಮನಸ್ಸೇ ಆಗ್ತಿಲ್ಲ ಅಂತ ಅನ್ನಿಸ್ಬಹುದು ಮುಂದಿನ ದಿನಗಳಲ್ಲಿ. ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನಾದರೂ ಅನ್ನಿಸ್ತಿದ್ರೆ ಆ ಒಂದು ಸ್ಥಳನ ಕ್ಲೆನ್ಸ್ ಮಾಡಿ.
ನಾ ಆಗಲೇ ಹೇಳಿದಾಗೆ ಯಾವುದಾದ್ರೂ ನಿಮ್ಮ ಕಿಚನಲ್ಲಿ ಉಪಯೋಗಿಸ್ತಿರೋ ತುಕ್ಕಿಡ್ದಿರುವಂತಹ ವಸ್ತುಗಳಿದ್ದರೆ ಆ ರೀತಿಯಾದ ಎನರ್ಜೀಸ್ ನಿಮಗೆ ಅನ್ನಿಸ್ಬಹುದು. ಅದನ್ನು ಕೂಡ ಕ್ಲೆನ್ಸ್ ಮಾಡಿ. ಎಸ್, ಚಕ್ರ ಮೆಡಿಟೇಷನ್ ಮಾಡಿ. ನಿಮ್ಮ ಮನಸ್ಸು ಮೈಂಡು ಕಾಮ್ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ಆಸೆ ಖಂಡಿತ ಈಡೇರುತ್ತೆ. ಹಾಗೂ ನೀವಿರುವಂತಹ ಜಾಬ್ನ ಚೇಂಜ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಆ ಜಾಬ್ನ ನೀವು ಚೇಂಜ್ ಮಾಡ್ತಿದ್ದೀರಾ. ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗ್ತಿದೆ. ಹೈಯರ್ ಪೋಸ್ಟ್ ನಿಮಗೆ ಸಿಗ್ತಿದೆ. ಎಸ್, ಯಾರು ನಿಮ್ಮನ್ನು ಡೌನ್ ಮಾಡಿದ್ರು ಅವ್ರ ಮುಂದೆ ನೀವು ಎದ್ದು ನಿಲ್ತಿದ್ದೀರಾ. ಪಾಯಿಂಟ್ ನಂಬರ್ 2, ನಿಮ್ಮ ಕೆಲಸನ ನೀವು ತುಂಬ ನಿಷ್ಠೆಯಿಂದ ತುಂಬ ಹ್ಯಾಪಿಯಾಗಿ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಹ್ಯಾಪಿನೆಸ್ ಸಿಗ್ತಿದೆ, ಅವರಿಂದ ನಿಮಗೆ ಪ್ರಶಂಸೆ ಸಿಗ್ತಿದೆ, ಅವರಿಂದ ನಿಮಗೆ ಇನ್ನಷ್ಟು ಸಲಹೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ನಾ ಆಗಲೇ ಹೇಳಿದಾಗೆ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ತುಂಬ ರಕ್ಷಣೆಯಲ್ಲಿದ್ದೀರಾ. ಹ್ಯಾಪಿನೆಸ್ ನಿಮ್ಮ ಜೊತೆಗಿದೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ಹಾಗೂ ಯಾವುದೇ ಒಂದು ವ್ಯಾಪಾರ ನೀವು ಮಾಡ್ತಿರ್ಲಿ, ಯಾವುದೇ ಒಂದು ಬಿಸ್ನೆಸ್ ನೀವು ಸ್ವಂತ ಮಾಡ್ತಿರ್ಲಿ, ಅದರಲ್ಲಿ ಹೆಚ್ಚಿನ ಲಾಭನ ನೀವು ನೋಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಹೆಚ್ಚಿನ ಲಾಭನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಎಸ್, ಮಾಡ್ತಿರೋ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಆ ಸ್ಥಳ ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಅಲ್ಲಿ ವ್ಯಾಪಾರ ಹೆಚ್ಚು ಲಾಭ ಆಗ್ತಿಲ್ಲ, ಹೆಚ್ಚು ಸೇಲ್ಸ್ ಆಗ್ತಿಲ್ಲ ಅಂತ ನೀವು ಚಿಂತೆಯಲ್ಲಿದ್ದರೆ, ಆ ಸ್ಥಳನ ಚೇಂಜ್ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರ ನೀವು ತೊಗೊಂಡಿದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಸ್ಥಳ ಚೇಂಜ್ ಮಾಡಿದ್ರೆ ನಾನು ಇನ್ನಷ್ಟು ಇಂಪ್ರೂವ್ ಆಗ್ತೀನಿ, ನನ್ನ ಲೈಫಲ್ಲಿ ಗ್ರೋತ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ಚೇಂಜ್ ಮಾಡಿ. ಇಲ್ಲ ಒಂದ್ಸತಿ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಇದೆ. ಪಾಯಿಂಟ್ ನಂಬರ್ 2, ಎಸ್, ಕೆಲವು ವ್ಯಕ್ತಿಗಳು ನಿಮ್ಮ ತಾಳ್ಮೆನ ತುಂಬ ಪರೀಕ್ಷೆ ಮಾಡಿದ್ದಾರೆ, ನಿಮ್ಮಿಂದ ಸಹಾಯನ ಪಡೆದುಕೊಂಡು ನಿಮಗೆ ಬೇಸರ ಮಾಡಿದ್ದಾರೆ, ನೋವು ಮಾಡಿದ್ದಾರೆ. ಖಂಡಿತ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಮತ್ತೆ ಆ ವ್ಯಕ್ತಿನೂ ನಂಬಿ ಮೋಸ ಹೋಗಬೇಡಿ, ನೋವಾಗುತ್ತೆ. ಖಂಡಿತ ಎಷ್ಟೇ ಹಾವಿಗೆ ಹಾಲೆರೆದ್ರು ಅದು ವಿಷ ಕಕ್ಕೋದು ಬಿರೋದಿಲ್ಲ. ಖಂಡಿತ ಸರ್ಪನೇ. ಪಾಯಿಂಟ್ ನಂಬರ್ 2, ಖಂಡಿತ ನೀವು ಅತಿಯಾಗಿ ಯಾರನ್ನು ಅಟ್ಯಾಚ್ ಆಗಬೇಡಿ, ಅತಿಯಾಗಿ ಯಾರನ್ನು ನಂಬಬೇಡಿ. ಆ್ಯಸ್ ಇಟ್ ಈಸ್ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ, ನಿಮ್ಮ ಹಸ್ಬೆಂಡ್ ಬಗ್ಗೆ, ನಿಮ್ಮ ವೈಫ್ ಬಗ್ಗೆ, ನಿಮ್ಮ ತಾಯಿ ತಂದೆ ಬಗ್ಗೆ ಗಮನ ಕೊಡ್ತಿದ್ದೀರಾ. ಅವ್ರಿಗಿನ್ನಷ್ಟು ಸಮಯನ ಕೊಡ್ತಿದ್ದೀರಾ. ನಿಮ್ಮ ಕುಟುಂಬದ ಜೊತೆ ಎಲ್ಲಾದರೂ ಒಂದು ದೇವಸ್ಥಾನನ ವಿಸಿಟ್ ಮಾಡ್ತಿರ್ಬೋದು, ಯಾತ್ರೆನ ಮಾಡ್ತಿರ್ಬೋದು. ಅದರಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ಒಂದಿಷ್ಟು ಒಳ್ಳೆಯದಾಗ್ತಿದೆ. ಹಾಗೂ ಯಾವುದು ಅಡೆತಡೆ ಆಗಿದೆ, ಪ್ರಯತ್ನ ಪಟ್ಟರೂ ಅದರಲ್ಲಿ ಪ್ರತಿಫಲ ಸಿಗ್ತಿಲ್ಲ. ಖಂಡಿತ ನೀವು ಕ್ಷೇತ್ರ ದರ್ಶನ ಮಾಡಿ ಬಂದಮೇಲಿಂದ ಯಾವುದೋ ಅರ್ಕೆನ ನೀವು ಪೆಂಡಿಂಗಲ್ಲಿ ಇಟ್ಟಿರಬಹುದು. ಆ ಅರ್ಕೆನ ನೀವು ದೇವರಿಗೆ ಅರ್ಪಣೆ ಮಾಡಿದ್ಮೇಲಿಂದ ತುಂಬ ಫಾಸ್ಟಾಗಿ ನಿಮ್ಮ ಕೆಲಸಗಳು ಮೂವ್ ಆಗ್ತಿದೆ. ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಪಾಯಿಂಟ್ ನಂಬರ್ 2, ಹಾಗೆ ಇಲ್ಲಿ ದೇವ್ರ ಮುಂದೆ ಗರ್ಭಗುಡಿಗೆ ಹೋಗೋ ಮುಂಚೆ ದೇವಸ್ಥಾನದ ಈಚೆ ಏನು ತ್ರಿಶೂಲನ ಇಟ್ಟಿರ್ತಾರೆ, ಅದಕ್ಕೆ ನಿಂಬೆಹಣ್ಣನ್ನು ಚುಚ್ತಾರೆ. ನನಗೆ ಯಾರು ತೊಂದರೆ ಮಾಡಿರ್ತಾರೆ ಆ ವ್ಯಕ್ತಿಗಳಿಗೆ ಅದು ವಾಪಸ್ ತಿರುಗಿ ಹೋಗಲಿ ಅಂತ. ಆ ರೀತಿ ನಿಮಗೆ ನಿಮ್ಮ ಲೈಫಲ್ಲಿ ಅಡೆತಡೆಗಳಾಗಬೇಕು, ಹಾಗೂ ನಿಮಗೆ ಸಮಾಧಾನವಾಗಿರಬಾರ್ದು, ನೀವು ಹೆಚ್ಚು ನಿಮಗೆ ದೃಷ್ಟಿ ತಾಗಬೇಕು ಅನ್ನೋ ಉದ್ದೇಶ ಕೆಲವು ವ್ಯಕ್ತಿಗಳು ನಿಮ್ಮ ಹೆಸರಿನಲ್ಲಿ ಲೆಮನ್ನ ಚುಚ್ಚಿರಬಹುದು, ನಿಂಬೆಹಣ್ಣ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಪಾಯಿಂಟ್ ನಂಬರ್ 2, ಖಂಡಿತ ನೀವು ಕೂಡ ಯಾವುದಾದ್ರೂ ನಿಮ್ಮ ಸುತ್ತ ಇರುವಂತಹ ಹೆಣ್ಣು ದೇವರ ದೇವಸ್ಥಾನಕ್ಕೆ, ದುರ್ಗಮ್ಮ ಆಗಿರ್ಬೋದು, ಚಾಮುಂಡಿ, ಚೌಡೇಶ್ವರಿ ಅಥವಾ ಕಾಳಿಕ ಪರಮೇಶ್ವರಿ, ಯಾವುದಾದ್ರೂ ದೇವಸ್ಥಾನ ಆಗಿರಬಹುದು, ಅಣ್ಣಮ್ಮ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಸ್ಥಳದಲ್ಲಿ ಖಂಡಿತ ಆ ದೇವಸ್ಥಾನದಲ್ಲಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ, ನಿಂಬೆಹಣ್ಣನ್ನು ಚುಚ್ಚಿ ನನ್ನನ್ನು ರಕ್ಷಣೆ ಮಾಡಿ ನನಗೆ ಒಳ್ಳೇದು ಮಾಡಿಕೊಡಿ ಅನ್ನೋ ಒಂದು ಉದ್ದೇಶ ನೀವು ಇವಾಗಿಂದ ಚುಚ್ಚಿ ಅವ್ರಿಗೆ ವಾಪಸ್ ಕೆಟ್ಟದಾಗಲಿ ಅಂತ ಮಾಡಬೇಡಿ. ಈ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರಲಿಕ್ಕೆ ನನಗೆ ಅವಕಾಶ ಮಾಡಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನೀವು ನಿಂಬೆಹಣ್ಣನ್ನು ಚುಚ್ಚಿ. ಪಾಯಿಂಟ್ ನಂಬರ್ 2, ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ.
ಹಾಗೂ ಅಮಾವಾಸ್ಯೆ ಆದಮೇಲಿಂದ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗುತ್ತೆ. ಹಾಗೂ ಆಂಜನೇಯ ದೇವರಿಗೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ಮಂತ್ರಗಳನ್ನ ಬರೀತಿದ್ರೆ, ಸ್ತೋತ್ರಗಳನ್ನ ಬರೀತಿದ್ರೆ, ರಾಮಕೋಟಿ ಬರೀತಿದ್ರೆ, ಡ್ರಾಪ್ ಮಾಡಿದರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಪೈಲ್ ನಂಬರ್ 2, ಎಸ್. ನಿಮ್ಮ ರಕ್ಷಣೆಗೆ ತಾಯಿ ಕಾಳಿ ದೇವಿ ಬಂದಿದ್ದಾರೆ. ಏನೋ ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ನನ್ನ ಲೈಫಲ್ಲಿ ಏನೋ ಒಳ್ಳೇದಾಗ್ತಿದೆ, ನಂಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಿಮಗೆ ಹೆಚ್ಚಾಗ್ತಿದೆ. ಹಾಗೂ ನಿಮ್ಮ ಒಂದು ವೆಹಿಕಲ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ನಿಮ್ಮ ಫೋನ್ಸ್ ಕೂಡ ಚೇಂಜ್ ಮಾಡ್ತಿದ್ದೀರಾ. ವಾಸಿಸ್ತಿರುವಂತಹ ಸ್ವಂತ ಮನೆ ನಿಮಗೆ ವಾಸ್ತು ಸಂಬಂಧಪಟ್ಟಾಗಿ ಸರಿ ಹೋಗ್ತಿಲ್ಲ, ನಿಮ್ಮ ಮಕ್ಕಳಿಗೆ ಮ್ಯಾರೇಜ್ ಆಗ್ತಿಲ್ಲ, ಕೆಲಸ ಫಿಕ್ಸ್ ಆಗ್ತಿಲ್ಲ, ಟೆನ್ಷನ್ ಇದೆ, ಆರೋಗ್ಯ ಸಮಸ್ಯೆ ಇದೆ. ಈ ಎಲ್ಲದರಿಂದನೂ ಆ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ನಿಮಗೆ ಸಮಸ್ಯೆಗಳಾಗ್ತಿದ್ರೆ ಆ ಮನೆಯೂ ಕೂಡ ನೀವು ಚೇಂಜ್ ಮಾಡ್ತಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನೊಂದು ಸ್ವಂತ ಮನೆಯನ್ನು ಕೂಡ ಪರ್ಚೇಸ್ ಮಾಡ್ತಿರ್ಬೋದು. ಪೈಲ್ ನಂಬರ್ 2, ಎಸ್. ಮುಂದಿನ ದಿನಗಳಲ್ಲಿ ಯಾರು ನಿಮಗೆ ಹೆಚ್ಚಾಗಿ ಹತ್ರ ಆಗಬೇಕು ಅಂತ ಬರ್ತಿದ್ದಾರೆ, ಆ ವ್ಯಕ್ತಿಗಳ ಒಂದು ಉದ್ದೇಶ ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ಬಯಸುವಂತಹ ಮನಸ್ಸು. ಪೈಲ್ ನಂಬರ್ 2, ಅವ್ರ ಮೇಲೆ ನಿಮಗೆ ಹೆಚ್ಚಿನ ಒಂದು ಗೌರವ ಪ್ರೀತಿ ಇದೆ. ಹಾಗೆ ಎಲ್ಲೋ ಮನಸ್ಸಲ್ಲಿ ಒಂದು ರೀತಿ ಡೌಟ್ ಕೂಡ ಇದೆ, ಈ ವ್ಯಕ್ತಿ ನನ್ನ ಲೈಫಿಗೆ ಯಾಕೆ ಇಷ್ಟು ಹತ್ರ ಆಗ್ತಿದ್ದಾರೆ ಅನ್ನೋ ಒಂದು ಟೆನ್ಷನ್ ನಿಮಗಿರಬಹುದು. ಪೈಲ್ ನಂಬರ್ 2. ಹಾಗೆ ಪೈಲ್ ನಂಬರ್ 2, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಯಾವುದಾದ್ರೂ ಒಂದು ಮಂಗಳವಾರ ನೀವು ಸುಬ್ರಹ್ಮಣ್ಯನಿಗೆ ಹಾಲನ್ನು ಕೊಟ್ಟು ಬನ್ನಿ ದೇವಸ್ಥಾನಕ್ಕೆ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ನಿಮ್ಮ ಕನಸಲ್ಲಿ ಏನಾದರೂ ಹೆಚ್ಚು ಸರ್ಪಗಳು ಕಾಣಿಸ್ತಿದ್ರೆ ಖಂಡಿತ ಆ ಒಂದು ಸರ್ಪದೋಷ ನಿಮಗೆ ನಿವಾರಣೆ ಆಗ್ತಿದೆ. ಒಂದು ಸತಿ ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಎಸ್. ಪೈಲ್ ನಂಬರ್ 2, ನಿಮ್ಮಿಂದ ಉಪಯೋಗ ಪಡ್ಕೊಂಡು ನಿಮ್ಮಿಂದ ಆ ವ್ಯಕ್ತಿಗಳಿಗೆ ಒಳ್ಳೆಯದಾಗಿದೆ, ಬಟ್ ಆ ವ್ಯಕ್ತಿಗಳು ಅದನ್ನು ನೆನಪಿಸ್ಕೋತಿಲ್ಲ, ನಿಮ್ಮನ್ನು ದೂರ ಮಾಡಿದ್ದಾರೆ ಅಥವಾ ನಿಮ್ಮಿಂದ ಅವಾಯ್ಡ್ ಮಾಡ್ತಿದ್ದಾರೆ, ಅಥವಾ ಹೆಚ್ಚು ಪ್ರೀತಿ ಇಲ್ಲ ಅಥವಾ ಹೆಚ್ಚು ನಿಮ್ಮ ಬಗ್ಗೆ ಗಮನ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ. ಪೈಲ್ ನಂಬರ್ 2, ಆ ವ್ಯಕ್ತಿಗಳ ಒಂದು ಯೋಗ್ಯತೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ. ಅವರ ಯೋಗ್ಯತೆ ಏನು ಅಂತ ಅವರೇ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದೀನಿ ಅನ್ನೋ ಡಿಸಪಾಯಿಂಟ್ಮೆಂಟ್ ಹೆಚ್ಚಿದೆ. ಆ ಒಂದು ಡಿಸಪಾಯಿಂಟ್ಮೆಂಟ್, ಆ ಬೇಸರದಿಂದ ಹೊರಗಡೆ ಬರ್ತಿದ್ದೀರಾ. ಚೇಂಜಸ್ ನೀವು ಮಾಡ್ಕೋತಿದ್ದೀರಾ. ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಮನೆ ತುಂಬ ಪ್ರೊಟೆಕ್ಟ್ ಆಗಿದೆ. ಯಾರೇ ಕೆಟ್ಟ ದೃಷ್ಟಿ ಹಾಕಲಿ, ಯಾರೋ ನೆಗೆಟಿವಿಟಿ ಮಾಡಲಿ, ಯಾರೇ ನಿಮ್ಗೆ ಏನೇ ಮಾಡಲಿ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮಲ್ಲಿ ತುಂಬಾ ತಾಳ್ಮೆ ಇದೆ. ಹಾಗೆ ನಿಮ್ಮಲ್ಲಿ ತುಂಬಾ ಧೈರ್ಯ ಇದೆ. ಹಾಗೂ ದೈವದ ರಕ್ಷಣೆ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2, ಎಸ್. ಪೈಲ್ ನಂಬರ್ 1 ಹೇಳ್ಬೇಕಿದ್ರೆ ಇಷ್ಟು ಟಯರ್ಡ್ನೆಸ್ ಅನಿಸ್ಲಿಲ್ಲ, ಸುಸ್ತು ಅನಿಸ್ಲಿಲ್ಲ. ಪೈಲ್ ನಂಬರ್ 2 ಹೇಳ್ಬೇಕಿದ್ರೆ ತುಂಬಾ ಸುಸ್ತು ಅನ್ನಿಸ್ತಿದೆ. ಹಾಗೂ ನನ್ನ ವಾಯ್ಸ್ ಕೂಡ ಸ್ಟ್ರಕ್ ಅನ್ನಿಸ್ತಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಎಸ್. ಏನು ನೆಗೆಟಿವಿಟಿ ದೃಷ್ಟಿಗಳಿದೆ ಅದು ಈ ರೀಡಿಂಗ್ ನೀವು ಕೇಳಿದ ಮೇಲಿಂದಲೇ ಆ ಒಂದು ದೃಷ್ಟಿಗಳೆಲ್ಲವೂ ತಾಯಿ ಚೌಡೇಶ್ವರಿ, ಚಾಮುಂಡೇಶ್ವರಿ, ನಿಮ್ಮಿಂದ ಕಾಳಿದೇವಿ ನಿಮ್ಮಿಂದ ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಸ್. ಇನ್ನಷ್ಟು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಿಮ್ಮ ಫ್ಯಾಮಿಲಿಲಿ ಹಿರಿಯ ವ್ಯಕ್ತಿಗಳು ನಿಮಗೆ ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ಅವರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಹೆಮ್ಮೆ ಪಡುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ತಂದೆ ತಾಯಿನ ನೀವು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ. ಅವರ ಆರೋಗ್ಯದ ವಿಚಾರವಾಗಿ ನೀವೇನಾದರೂ ಭಯಪಟ್ಟಿದ್ರೆ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವಾಗಲೂ ಅವರು ತುಂಬ ನೋವು ತಿಂತಿರ್ತಾರೆ ಅಂತ ನೀವು ಬೇಸರ ಆಗಿದ್ದರೆ ಖಂಡಿತ ನಿಮ್ಮ ಮನೆ ದೇವರ ದರ್ಶನ ಒಂದ್ಸತಿ ಮಾಡಿಸಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೂ ಪೈಲ್ ನಂಬರ್ 2, ನಿಮಗೆ ಹೆಚ್ಚು ಯಾವುದರಲ್ಲಿ ಡಿಲೇ ಆಗ್ತಿದೆ ಆ ಕೆಲಸಗಳು ಮುಂದಿನ ದಿನಗಳಲ್ಲಿ ಫಾಸ್ಟ್ ಆಗ್ತಿದೆ. ಬಿಕಾಸ್ ಇನ್ನಷ್ಟು ಕ್ಲಾರಿಟಿ ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಸಮಯ ಕೂಡ ಬೇಕಾಗಿತ್ತು.
ಇನ್ನು ಮುಂದೆ ಅದು ತುಂಬ ಫಾಸ್ಟಾಗಿ ಆಗ್ತಿದೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು, ಇಷ್ಟು ಫಾಸ್ಟಾಗಿ ಆಗ್ತಿದೆ ಹಾಗೂ ಇದಕ್ಕೋಸ್ಕರ ಇಷ್ಟು ದಿವಸ ಕಷ್ಟಪಟ್ಟೆ ನಾನು ಅಂತ, ಇದಕ್ಕೆ ಇಷ್ಟು ದಿವಸ ನಾನು ವೆಯ್ಟ್ ಮಾಡಿದೆ ಅಂತ ನಿಮ್ಗೆ ಅನಿಸ್ಬಹುದು. ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ತಿದ್ದೀರಾ, ಇನ್ನಷ್ಟು ಹೈಯರ್ ಪೋಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಏನಾದರೂ ಒಂದು ಹೊಸ ಕೆಲಸನ ನೀವು ಗಮನ ಕೊಡ್ತಿದ್ರೆ, ಹೊಸ ಕೆಲಸದ ಬಗ್ಗೆ ಆಸಕ್ತಿ ಇದ್ದರೆ ಖಂಡಿತ ನಿಮ್ಗೆ ಹೊಸ ಕೆಲಸ ಸಿಗ್ತಿದೆ. ಇನ್ನಷ್ಟು ಸೇವೆನ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳನ್ನು ಕೂಡ ನೀವು ಗಮನ ಕೊಡ್ತಿದ್ದೀರಾ, ಅವರ ಒಂದು ವಿಚಾರದಲ್ಲೂ ಕೂಡ ನೀವು ಒಳ್ಳೆಯದನ್ನು ಮಾಡ್ತಿದ್ದೀರಾ. ನಿಮ್ಮಿಂದ ಯಾರಿಗೂ ನೋವಿಲ್ಲ, ಬಟ್ ನೀವು ಯಾರನ್ನು ನಂಬಿದ್ದೀರಾ ಅವರಿಂದ ನಿಮಗೆ ನೋವಿದೆ, ಅವರಿಂದ ನಿಮಗೆ ನೆಗೆಟಿವಿಟಿ ಇದೆ. ನಿಮ್ಮಿಂದ ಹೆಲ್ಪ್ ತೊಗೊಂಡು ನಿಮಗೇನೆ ನೋವು ಮಾಡುವಂಥ ವ್ಯಕ್ತಿಗಳಿದ್ದಾರೆ ನಿಮ್ಮ ಸುತ್ತ. ಎಸ್, ಅವರನ್ನ ನಿಮ್ಮ ಜೊತೆ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ದೂರ ತಳ್ಳೋಕ್ಕೂ ಆಗ್ತಿಲ್ಲ. ಪಾಯಿಂಟ್ ನಂಬರ್ 2, ಎಸ್, ಖಂಡಿತ ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಸುಧಾರಣೆ, ಸಂತೋಷ, ಅಭಿವೃದ್ಧಿ ಹೆಚ್ಚಾಗಿ ಬರ್ತಿದೆ. ಹೆಚ್ಚು ಪಾಯಿಂಟ್ ನಂಬರ್ 2, ಸೇವಿಂಗ್ಸ್ನ ಮಾಡ್ತಿದ್ದೀರಾ. ಖರ್ಚು ಮಾಡಿದ್ಮೇಲೆ ಇಷ್ಟು ಖರ್ಚಾಗೋಯ್ತು ಅಂತ ಯೋಚನೆ ಕೂಡ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಈ ಎಲ್ಲ ಆಲೋಚನೆಗಳು, ಚಿಂತೆಗಳಿಂದ ಹೊರಗಡೆ ಬರ್ತಿದ್ದೀರಾ. ಚೇಂಜಸ್ ಹೆಚ್ಚಾಗಿದೆ, ಹ್ಯಾಪಿನೆಸ್ ಹೆಚ್ಚಾಗಿದೆ, ಹಾಗೂ ನೀವು ನ್ಯಾಯವಾಗಿ ನಿಂತಿದ್ದೀರಾ, ಆ ನ್ಯಾಯ ಸ್ಥಾನದಲ್ಲಿ ನಿಂತಿದ್ದೀರಾ. ಆ ನ್ಯಾಯ ನಿಮಗೆ ಹೆಚ್ಚಾಗಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಹಾಗೆ ನಿಮಗೆ ಫೋನ್ ಕಾಲ್, ಕರೆ ಕೂಡ ಬರ್ತಿರ್ಬೋದು, ಅದರಿಂದ ನಿಮಗೆ ಇನ್ನಷ್ಟು ಸಂತೋಷ ಸಿಗ್ತಿದೆ. ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಹ್ಯಾಪಿನೆಸ್ ಇದೆ. ಹಾಗೆ ನಿಮ್ಮ ಮಕ್ಕಳ ಲೈಫಲ್ಲಿ, ಅವರ ಕರಿಯರ್ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ಯಾರು ನಿಮಗೆ ನೀವು ಬೆಳೀತಿರೋದನ್ನು ನೋಡಿ ಏನಾದರೂ ನಿಮಗೆ ಏನಾದರೂ ಒಂದು ಮಾತುಗಳನ್ನ ಹೇಳಿದಾಗ ಅದು ನಿಮಗೆ ಮನಸ್ಸಿಗೆ ಬೇಗ ತೊಗೊಳಕ್ಕಾಗೋದಿಲ್ಲ. ಆ ವ್ಯಕ್ತಿಗಳು ಒಂದು ರೀತಿ ನಿಮಗೆ ವ್ಯಂಗ್ಯ ಮಾಡೋದ್ರ ಪರವಾಗಿಲ್ಲ, ನಿಮ್ಮ ಕೆಲಸನ ನೀವು ಮಾಡ್ತಿದ್ದೀರಾ ಅಚ್ಚುಕಟ್ಟಾಗಿ, ಖಂಡಿತ ಮಾಡಿ. ಖಂಡಿತ ನಿಮ್ಮ ಕೆಲಸದಲ್ಲಿ ಯಾವ ವ್ಯಕ್ತಿನೇ ನಿಮಗೆ ಇದು ಯಾಕೆ ಬೇಕು, ಇದನ್ನು ಯಾಕೆ ಮಾಡ್ತಿದ್ದೀರಾ ಅಂತ ಅಡ್ವೈಸ್ ಮಾಡಿದ್ರೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ, ಬೇಡದೇ ಇರೋದನ್ನು ಅಲ್ಲೇ ಬಿಟ್ಬಿಡಿ. ಪಾಯಿಂಟ್ ನಂಬರ್ 2, ಎಸ್, ಚೇಂಜಸ್ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಯಾರನ್ನ ಹುಡ್ಕೊಂಡು ನೀವು ಹಿಂದೆ ಹೋಗ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಕಾಳಿ ಮಾತೆ ನಿಮ್ಮನ್ನು, ಆ ವ್ಯಕ್ತಿನ ಒಂದು ಮಾಡ್ತಿದ್ದಾರೆ. ಎಸ್, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಇದೆ, ನಿಮ್ಮ ಕುಟುಂಬಕ್ಕೂ ಸಂತೋಷ ಇದೆ. ಪಾಯಿಂಟ್ ನಂಬರ್ 2, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಚೇಂಜಸ್ ಇದೆ. ಹಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿನ ಮಾಡ್ಕೋತಿದ್ದೀರಾ. ಅವ್ರು ನಿಮ್ಮ ಸ್ನೇಹಿತರಾಗಿ ಬರ್ತಿರ್ಬಹುದು, ನಿಮ್ಮ ಕುಟುಂಬದ ವ್ಯಕ್ತಿಯಾಗಿ ಬರ್ತಿರಬಹುದು. ಒಟ್ಟಿನಲ್ಲಿ ತುಂಬಾ ಹ್ಯಾಪಿನೆಸ್, ಚೇಂಜಸ್ ಇದೆ. ಪಾಯಿಂಟ್ ನಂಬರ್ 2, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹರೇ ಕೃಷ್ಣ.